ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಭಾನುವಾರ ದೇವರನ್ನು ಆರಾಧನೆ ಮಾಡಬೇಕು. ದೇವರ ನಾಮಕ್ಕೆ ಪರಿಶುದ್ಧವಾಗಿ ಸ್ತೋತ್ರ. ಈ ದಿನ ಎಲ್ಲ ಸರ್ಕಾರ ಹೇಳಿದಂತೆ ಸಭೆಗಳು ಮುಚ್ಚಲ್ಪಟ್ಟಿರುವ ಕಾರಣ ಮತ್ತೆ ಕೊರೋನಾ ವೈರಸ್ ಎರಡನೇ ಅಲೆ ಅಬ್ಬರವಾಗಿದೆ. ಅದಕ್ಕಾಗಿ ನಾವು ಈ ರೀತಿಯಾಗಿ 2 ಭಾನುವಾರಗಳು ಮಾತ್ರ ಸಭೆಯಲ್ಲಿ ಆರಾಧನೆ ನಡೆಸಬಹುದು. ಅದಕ್ಕೋಸ್ಕರ ಆನ್ಲೈನ್ ಮೂಲಕವಾಗಿ ನಾವು ನಡೆಸುತ್ತಿದ್ದೇವೆ ಆರಾಧನೆ. ನೀವೆಲ್ಲರೂ ಸಹಕರಿಸಬೇಕಾಗಿ ಮೂಲಕವಾಗಿ ಹೇಳ್ಕೊಳ್ತಾರೆ. ಮತ್ತೆ ಒಂದು ವೇಳೆಯಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಒಂದು ಕ್ಷಣ ಮೌನವಾಗಿದ್ದು ಪ್ರಾರ್ಥನೆ ಮೂಲಕ ನಾವು ಈ ಒಂದು ಕೂಟವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ದೇವರ ವಾಕ್ಯ. ಮಹಾಪರಿಶುದ್ಧನಾಗಿರುವಂತಹ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ ರಾಜ. ಹೌದು ರಾಜ, ಈ ಒಂದು ವೇಳೆಯಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನ ಕೇಳುವಂತಹ ಸಮಯಕ್ಕೆ ಬಂದಿದ್ದೇವೆ ರಾಜ. ಇದು ನಿಮ್ಮ ಜೀವವುಳ್ಳ ವಾಕ್ಯದ ಸಮಯ ಕರ್ತನೆ. ಹೌದು ರಾಜ, ಪರಿಶುದ್ಧವಾದ ವಾಕ್ಯದ ಸಮಯ. ಮಾತನಾಡುವುದು ನಾನಲ್ಲ, ನೀನು ನಿನ್ನ ಪರಿಶುದ್ಧಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಮಾತನಾಡು. ನಿನ್ನ ಪರಿಶುದ್ಧಾತ್ಮನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿ. ಮಾತನಾಡುವಂತಹವನ್ನು ನಾನಲ್ಲ ಕರ್ತನೆ, ನೀನು ಕಲಿಸಿಕೊಡು ಯೇಸಪ್ಪ. ನಾನು ಅದನ್ನು ಕರ್ತನೆ ಹೌದು ರಾಜ ಕಲಿತುಕೊಳ್ಳುತ್ತೇನೆ. ಹಾಗಾಗಿ ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಕರ್ತನೆ, ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲೂ ಈ ರೀತಿಯಾಗಿ ನಿನ್ನ ವಾಕ್ಯವು ಕಾರ್ಯ ಮಾಡುವಂತೆ ನೀನು ಕೃಪೆ ಮಾಡು. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿರ್ತಕ್ಕಂಥ ಕಷ್ಟಗಳಿಂದಲೂ ನೋವಿನಿಂದಲೂ ಬೇನೆಗಳಿಂದಲೂ ನೀನು ಬಿಡುಗಡೆ ಕೊಡು. ನಿನ್ನ ವಾಕ್ಯದ ಮೂಲಕ ಬಿಡುಗಡೆ ಕೊಡು ರಾಜ. ಹೌದು ರಾಜ, ನನ್ನ ಬಲದಿಂದಾಗಲಿ ನನ್ನ ಸಾಮರ್ಥ್ಯದಿಂದಾಗಲಿ ಅಲ್ಲ ರಾಜ, ನಿಮ್ಮ ಪರಾಕ್ರಮದಿಂದ ನಿಮ್ಮ ಶಕ್ತಿಯಿಂದ ಕರ್ತನೆ, ನಿಮ್ಮ ವಾಕ್ಯದ ಬಲದಿಂದಲೇ ಬಿಡುಗಡೆ ಆಗುತ್ತದೆ. ಯಾಕಂದ್ರೆ ಕರ್ತನೆ ನಿನ್ನ ಹೆಸರೇ ವಾಕ್ಯ ಎಂಬುದಾಗಿದೆ ಕರ್ತನೆ. ಆ ವಾಕ್ಯವನ್ನು ಹಿಡಿದು ನಾವು ಬೋಧಿಸಬೇಕಾದ ರಾಜ. ಅಪ್ಪ, ನಾವು ತಪ್ಪಾಗಿ ಯಾವುದನ್ನು ಹೇಳದಂತೆ ಯೇಸುವೆ, ನಿನ್ನ ಪರಿಶುದ್ಧಾತ್ಮನ ವರದಿಂದಲೂ ನಿನ್ನ ಪರಿಶುದ್ಧಾತ್ಮನ ಬಲದಿಂದಲೂ ಮಾತನಾಡುವಂತೆ ನೀನು ಕೃಪೆ ಮಾಡು, ಸಹಾಯ ಮಾಡು ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಒಂದು ಪ್ರಾರ್ಥನೆಯನ್ನು ಪ್ರಭು ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಹಾಗೆ ನಾವು ಈ ಒಂದು ಮುಂಚಾದ ವೇಳೆಯಲ್ಲಿ ಆರಿಸಿಕೊಂಡಂತಹ ವಾಕ್ಯದ ಭಾಗ ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ. ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಅಯ್ಯೋ, ನಾನು ಎಂಥ ದುರ್ವ್ಯವಸ್ಥಿತಿಯಲ್ಲಿ ಬಿದ್ದು ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಿದ್ದಾನೆ: ಅಯ್ಯೋ, ನಾನು ಎಂಥ ದುರ್ವ್ಯವಸ್ಥಿತಿಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬುದಾಗಿ. ಈ ವಾಕ್ಯ ನಮ್ಮನ್ನ ಬಹಳವಾಗಿ ಎಚ್ಚರಿಸುವಂತದ್ದಾಗಿದೆ. ಈ ವಾಕ್ಯದಲ್ಲಿ ನಮಗೆ ಮುಖ್ಯವಾಗಿ ಅದರಲ್ಲಿ ನಾವು ಕಾಣುವುದೇನೆಂದರೆ ದುರ್ವ್ಯವಸ್ಥೆಯಲ್ಲಿ ಬಿದ್ದಂತ ಮನುಷ್ಯನು ನಾವು. ಯಾಕೆ? ಕಾರಣ ಏನಾಗಿದೆ? ನನ್ನ ದೇಹ, ನಮ್ಮ ದೇಹದ ಬಲಹೀನತೆಗಳಿಂದಲೇ ನಾವು ಏನಾಗಿದ್ದೇವೆ? ಬಲಹೀನತೆಯಲ್ಲಿ ಬಿದ್ದವನು. ಪೌಲನಾಗಿರುವಂತಹ ಅಪೊಸ್ತಲನಾದ ಪೌಲನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ನಡೆದಿರ್ತಕ್ಕಂಥ ವ್ಯಕ್ತಿ, ದೇವರಿಗೆ ವಿಧೇಯನಾಗಿ ನಡೆದಿರ್ತಕ್ಕಂಥ ವ್ಯಕ್ತಿ, ದೇವರ ವಾಕ್ಯಾನುಸಾರವಾಗಿಯೂ ಸುವಾರ್ತೆ ಸಾರುವಂತಹ ವ್ಯಕ್ತಿಯು. ಅಂತ ವ್ಯಕ್ತಿಗೆ ಅಂತ ಶೋಧನೆಗಳು ಬಂದಿರ್ತವೆ. ಹಾಗಿರ್ಬೇಕಾದ್ರೆ ಮನುಷ್ಯ ಮಾತ್ರದಂತ ನಾವು, ಆತನು ಮನುಷ್ಯನೇ, ಆದರೆ ದೇವರ ಸೇವಕನಾಗಿ ನಡೀತಿದ್ದ ಆತನೇ ಆ ದೇಹದ ಬಲಹೀನತೆಯಲ್ಲಿ ಬಿದ್ದು ಹೋಗಿದ್ದಾನೆ. ನಾವು ನೋಡ್ತೇವೆ ಅದೇ ವಚನ, ಅದೇ ಅಧ್ಯಾಯ 14ನೇ ವಚನದಿಂದಲೂ 17ನೇ ವಚನ ತನಕ ನಾವು ನೋಡೋದಾದ್ರೆ ಆತನು ಹೇಳುವ ಮಾತು ಬಹಳ ಸ್ಪಷ್ಟವಾಗಿದೆ. ಧರ್ಮಶಾಸ್ತ್ರವು ಪರಮಾರ್ಥಿಕವಾದದ್ದೆಂದು ನಾವು ಬಲ್ಲೆವು, ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾಗುವೆನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನೂ ಆಗಿದ್ದೇನೆ. ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ನಿಶ್ಚಯಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನೇ ಮಾಡುತ್ತೇನೆ. ಆದರೆ ನಾನು ಮಾಡುವಂಥದ್ದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದೆಂದು ಒಪ್ಪಿಕೊಂಡಿದ್ದೇನೆ. ಹಾಗೇ ಆಯಿತು. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯವು ನಮ್ಮನ್ನು ಈ ಒಂದು ಮುಂಚಾನ ವೇಳೆಯಲ್ಲಿ ಹೇಳುತ್ತದೆ. ಮನುಷ್ಯನು ಜಯಿಸಬೇಕಾದದ್ದು ಯಾವುದರಲ್ಲಿ ಎಂಬುದಾಗಿ ನಾವು ನೋಡೋದಾದ್ರೆ ಈ ಮಾಂಸವನ್ನ ಮನುಷ್ಯನು ಮೊದಲಿಗೆ ಜಯಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಪೌಲನು. ಯಾಕಂದ್ರೆ ಈ ಮಾಂಸವು ಏನೆಲ್ಲ ಇಚ್ಛೆ ಪಡುತ್ತದೆ ಅಂದ್ರೆ, ಮಾಂಸವು ಮನುಷ್ಯನನ್ನ ಏನ್ ಮಾಡ್ತದೆ?
ಬಹಳವಾಗಿ ಬಾಧಿಸುವಂತದ್ದಾಗುತ್ತೆ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಯಾವ ಕೆಲಸವನ್ನ ಮಾಡಬೇಕಂತೀನೋ ಆ ಕೆಲಸ ನನ್ನಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ನನ್ನ ದೇಹದ ಬಲಹೀನತೆಗಳು, ನನ್ನ ದೇಹದಲ್ಲಿರ್ತಕ್ಕಂಥ ಅನಾರೋಗ್ಯದ ಕೊರತೆ ಇರಬಹುದು, ಅಥವಾ ನನ್ನ ದೇಹದಲ್ಲಿರ್ತಕ್ಕಂಥ ಆಸೆಗಳಿರ್ಬೋದು, ನನ್ನ ದೇಹದಲ್ಲಿರ್ತಕ್ಕಂಥ ಸೋಮಾರಿತನಗಳಿರ್ಬೋದು. ಇದು ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ದೇಹಗಳನ್ನ ಏನ್ ಮಾಡ್ತಾ ಇದೆ, ಬಲಹೀನತೆಯನ್ನು. ನಾವು ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡುವಂತೆ, ದೇವರ ವಾಕ್ಯವನ್ನು ಧ್ಯಾನಿಸಿದಂತೆ, ಪ್ರತಿದಿನವೂ ದೇವರೊಟ್ಟಿಗೆ ಸಮಯವನ್ನು ಕಳೆದ ರೀತಿಯಲ್ಲಿ, ದೇವರ ಚಿತ್ತಾನುಸಾರವಾಗಿ ನಡೆದ ರೀತಿಯಲ್ಲಿ ಮಾಡುವಂಥದ್ದು ಏನಾಗಿದೆ, ನಮ್ಮ ದೇಹವು ನಮ್ಮನ್ನ ಆ ರೀತಿಯಾಗಿ ಅದು ಏನ್ ಮಾಡ್ತದೆ, ಬಲಹೀನತೆ ಮಾಡಿ ನಮ್ಮನ್ನ ಪಾಪದಲ್ಲಿ ಸಿಕ್ಕಿಸುವಂಥದ್ದಾಗಿದೆ. ನಾವು ಪ್ರತಿದಿನವೂ ನಾವು ನೋಡ್ತೇವೆ. ಈಗ ನಾವೇನಂದ್ರೆ ಮುಂಚಾನೆ ವೇಳೆಯಲ್ಲಿ ನಾವು 4 ಗಂಟೆನೋ 5 ಗಂಟೆಯ ಜಾವದಲ್ಲಿದ್ದು ನಾವು ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯವನ್ನು ಓದಬೇಕು, ದಿನಾಲು ದೇವರಲ್ಲಿ ಬೆಳೆಯಬೇಕು ಎಂಬುದಾಗಿ ನಾವು ತೀರ್ಮಾನ ಮಾಡ್ತೇವೆ. ಆದ್ರೆ ನಾವೇನ್ ಮಾಡ್ತೇವೆ, ಅದೇ 4ನ ಜಾವದಲ್ಲಿ ಅಲಾರಾಮ್ ಇಡ್ತೇವೆ, ಆ ಮೊಬೈಲ್ ಅಲಾರಾಮ್ ಹೊಡ್ಕೊಳ್ತದೆ ಅಥವಾ ಗಡಿಯಾರ ಅಲಾರಾಮ್ ಹೊಡ್ಕೊಳ್ತದೆ. ಆದ್ರೆ ನಮ್ಮ ದೇಹ ಏನಾಗ್ತದೆ, ಇನ್ನೂ ಸ್ವಲ್ಪ ಹೊತ್ತು ನಿದ್ರೆ ಮಾಡು, ಆಯಾಸ ಆಗಿದೆ ನಿನಗೆ, ಇನ್ನೂ ಸ್ವಲ್ಪ ಹೊತ್ತು ನಿದ್ರೆ ಮಾಡು, ತೂಕಳಿಸ್ತಾ ಇದೆಯಾ, ನಿನಗೆ ಬಲ ಇಲ್ಲ, ನಿದ್ರೆ ಮಾಡು ಎಂಬುದಾಗಿ ಏನ್ ಮಾಡ್ತದೆ, ಹೇಳುವಂತದ್ದಾಗಿರ್ತದೆ. ನೀನೇನ್ ಮಾಡೋ, ಅದಕ್ಕೆ ಏನಾಗ್ತದೆ, ನಮ್ಮ ದೇಹವು ಏನ್ ಮಾಡ್ತದೆ, ಸೋತು ಹೋಗ್ತದೆ. ಅದಕ್ಕೆ ನಾವು ಮೊದಲಿಗೆ ದೇಹದ ಮೇಲೆ ಜಯವನ್ನು, ಮಾಂಸದ ಇಚ್ಛೆಯನ್ನು ಜಯಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಮಾಂಸದ ಇಚ್ಛೆಯನ್ನು ಜಯಿಸಬೇಕಾದ್ರೆ ನಮಗೆ ಬಲ ಬೇಕು. ಯಾವ ಬಲ ಬೇಕು? ದೇವರ ವಾಕ್ಯವೆಂಬ ಬಲ ಬೇಕು. ಅದಕ್ಕೆ ನಾವು ಪ್ರತಿದಿನ ಆ ನಿತ್ಯದ ನಾವು ದೇವರ ವಾಕ್ಯವನ್ನು ಓದುವುದಾದ್ರೆ, ಆ ನಿತ್ಯದ ಪ್ರಾರ್ಥನೆ ಮಾಡುವುದಾದ್ರೆ ನಮಗೆ ಬಲ ಸಿಗುವಂತದ್ದಾಗಿರ್ತದೆ. ಆದ್ರೆ ಮನುಷ್ಯರಾದಂತ ನಾವು ಬರೀ ಲೋಕದ ಆಲೋಚನೆಗಳು, ಲೋಕದ ಬಲಹೀನತೆಗಳಲ್ಲೇ ತೊಡಗಿಕೊಂಡು ನಮ್ಮ ದೇಹ ಹೇಳ್ದಾಗೆ ನಾವು ಕೇಳುವಂತವರಾಗಿದ್ದೇವೆ. ನಮ್ಮ ದೇಹವನ್ನಕ್ಕೆ ನಾವೇನ್ ಮಾಡೋದಿಲ್ಲ, ಯಾವಾಗಲೂ ದಂಡಿಸಲಿಕ್ಕೆ ನಾವು ಕೊಡೋದಿಲ್ಲ. ನಮ್ಮ ದೇಹವನ್ನು ಏನ್ ಮಾಡ್ತೇವೆ, ಅದು ಏನ್ ಕೇಳ್ತದೋ ಅದನ್ನ ಕೊಡುವಂತವರಾಗಿರ್ತೇವೆ. ದೇವರಿಗೇನೋ ದೇವರ ಚಿತ್ತಾನುಸಾರವಾಗಿ ನಮ್ಮ ದೇಹವನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ ದೇವರ ಆಶೆ ಆಗಿದೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವೇನಾಗಿದ್ದೇವೆ, ದೇವರ ಆಲಯವಾಗಿದ್ದೇವೆ. ದೇವರ ಆಲಯ ಏನಾಗಿರ್ಬೇಕಂದ್ರೆ ದೇವರಿಗೆ ಇಷ್ಟವಾದ ರೀತಿಯಾದಂತಹ ಆಲಯವಾಗಿರ್ಬೇಕು. ಆದ್ರೆ ಮನುಷ್ಯರಾದಂತ ನಾವೇನಾಗಿದ್ದೇವೆ, ದೇವರ ಇಷ್ಟವಾದಂತಹ ಆಲಯವಾಗಿಲ್ಲ. ನಮ್ಮ ದೇಹದ ಸುಖವನ್ನೇ ಬಯಸಿಕೊಂಡು, ನಮ್ಮ ದೇಹ ಏನ್ ಕೇಳ್ತದೋ, ಕುಡಿಯೋದಕ್ಕೆ ಕೇಳ್ತದೋ, ಕುಡಿಯೋದಕ್ಕೆ, ಊಟ ಮಾಡೋದಕ್ಕೆ ಕೇಳ್ತದೋ, ಊಟ ಮಾಡೋದಕ್ಕೆ ಕಣ್ಣಿಗೆ ನೋಟವಾದದ್ದು ಏನ್ ಬೇಕು ಅದನ್ನ ನೋಡೋದಕ್ಕೆ ಮಾತ್ರನೇ ಬಯಸಿಕೊಂಡು ಅದನ್ನೇ ಬಯಸ್ತದೆ, ಅದನ್ನೇ ನೋಡು, ಅದನ್ನೇ ಮಾಡು ಎಂಬುದಾಗಿ ನಮ್ಮ ದೇಹ ಏನ್ ಮಾಡ್ತದೆ. ಅದರಲ್ಲಿ ನಾವು ನಮ್ಮ ದೇಹವನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಹಲ್ಲೆಲೂಯಾ. ಈ ಒಂದು ಮುಂಚಾನೆ ವೇಳೆಯಲ್ಲಿ ನಾವು ನೋಡೋದಾದ್ರೆ ಆ ವಚನ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ದೇಹವನ್ನ ನಾವು ಗೆಲ್ಲಬೇಕಂದ್ರೆ ನಾವೇನು ಮಾಡಬೇಕು. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನ ಹೇಳ್ತದೆ. ನಾವು ಆ ವಚನವನ್ನು ನೋಡಿದ್ದೇವೆ. ನೀವು ಶರೀರಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ, ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದ್ರೆ ಜೀವಿಸ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಪ್ರಿಯ ಸಹೋದರ ಸಹೋದರರೇ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ಎಂಬುದಾಗಿ. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರೋದು ಅದಕ್ಕೆ, ನಮ್ಮ ದೇಹದ ಆರ್ಥಿಕವಾದ ಸ್ಥಿತಿಗೆ, ನಮ್ಮ ದೇಹಕ್ಕೆ ಬೇಕಾದಂತಹ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಮತ್ತೆ ಇನ್ನು ಇತರ ಏನೇನೋ ಮಾಡುತ್ತೀವಿ ನಾವು ಕಾರ್ಯಗಳನ್ನ. ಆದ್ರೆ ನಾವು ದೇವರ ಚಿತ್ತಾನುಸಾರವಾಗಿ ನಾವು ನಡೆಯೋದಾದ್ರೆ ದೇವರು ಏನ್ ಮಾಡ್ತಾನೆ, ನಮ್ಮನ್ನ ಬಲಪಡಿಸ್ತಾನೆ. ಅದು ನಮಗೆ ಸಾವೇ ನಿಶ್ಚಯ. ಅದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕುವುದಾದ್ರೆ, ನಮ್ಮ ಶರೀರ ಏನ್ ಹೇಳ್ತದೋ ಅದನ್ನ ಮಾಡಿ ಅನುಸರಿಸಿ ನೀವು ನಡೆಯೋದಾದ್ರೆ ನಿಮಗೇನ್ ನಿಶ್ಚಯ ಅಂತೆ, ಸಾವು ನಿಶ್ಚಯ. ಅದೇ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡಿ ಬದುಕುವುದಾದ್ರೆ, ನೀವು ಮಾಡುವುದಾದ್ರೆ ನೀವು ಏನ್ ಮಾಡ್ತೀರಾ, ಜೀವಿಸುವರಾಗ್ತೀರ, ನಿತ್ಯಕ್ಕೂ ಜೀವಿಸುವ, ಜಯಿಸುವಂತವರಾಗ್ತೀರ. ಅದೇ ವಚನದ ನಾವು ಮತ್ತೆ 14ನೇ ವಚನದಿಂದ ನಾವು ನೋಡೋದಾದ್ರೆ ಆ ವಚನವು ಬಹಳ ಸ್ಪಷ್ಟವಾಗಿದೆ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿದೆ.
ನಾವು ಅದೇ ದಾಸತ್ವದ ಜೀವಿತದಲ್ಲಿ ಬಿದ್ದಿದ್ದರೆ ನಾವೇನಾಗಿರ್ತೇವಂತೆ, ನಾವು ದಾಸನ ಜೀವಿತದಲ್ಲಿ ಜೀವಿಸುತ್ತಾರೆ. ಅದೇ ನಮ್ಮ ಮಗನಾದಂದ್ರೆ ಯಾರು? ಯೇಸು ಕ್ರಿಸ್ತನು ತಂದೆಯಾದ ದೇವರ ಮಗನಾದಂತ ಸ್ವಭಾವವನ್ನು ಹೊಂದಿದವರಾಗಿದ್ದರೆ ನಾವೇನ್ ಮಾಡ್ತಾ ಇದ್ರಿ? ನಾವು ನಮ್ಮ ದೇಹವನ್ನ ತಂದಿಸಿಕೊಂಡು ನಮ್ಮ ದೇಹವನ್ನ ದೇವರಿಗೆ ಸರಿಯಾದ ರೀತಿಯಾಗಿ ಆಯುಧವನ್ನಾಗಿ ನಾವು ಮಾಡಿಟ್ಕೊಳ್ತಾ ಇದ್ದೇವೆ. ನಮ್ಮ ದೇಹ ದೇವರಿಗೆ ಬೇಕಾದಂಥದ್ದು. ನಮ್ಮ ಶರೀರ, ಪ್ರಾಣ, ಆತ್ಮ ಅದನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳಬೇಕು. ನಮ್ಮ ದೇಹ, ನಮ್ಮ ಜೀವಿತವನ್ನ ನಾವು ಸರಿಯಾಗಿ ಇಟ್ಟುಕೊಳ್ಳದೆ ಹೋದರೆ ನಮ್ಮ ಜೀವಿತ ಏನಾಗ್ತದೆ ಅಂದ್ರೆ ಅದು ಸಾವು. ಅದು ಏನಾಗ್ತದೆ? ನರಕದ ಗಂಧಕಕ್ಕೆ ನಮ್ಮನ್ನು ಕರೆದುಕೊಳ್ಳುತ್ತದೆ. ಈ ಲೋಕದಲ್ಲಿ ನಮಗೆ ನಮ್ಮ ಕಣ್ಣಿನ ಆಸೆ, ನಮ್ಮ ಶರೀರದ ಆಸೆ, ನಮ್ಮ ದೇಹ ಏನು ಬಯಸ್ತದೋ ಅದನ್ನ ನಾವು ಅನುಸರಿಸಿಕೊಂಡು ಹೋಗೋದಾದ್ರೆ ನಮಗೇನಾಗ್ತದೆ? ಆ ನರಕ ಸಿಗ್ತದೆ. ನಾವು ಅದಕ್ಕೆ ನಾವು ನೋಡ್ತೇವೆ, ಬೈಬಲ್ ಅಲ್ಲಿ ಹಲವಾರು ಉದಾಹರಣೆಗಳಿವೆ. ಆ ಭೋಗ ಪುರುಷ ಮತ್ತೆ ಲಾಜರನ ವಿಷಯದಲ್ಲಿ ನಾವು ನೋಡ್ತೇವೆ. ಆ ಭೋಗ ಪುರುಷನು ಅವನಿಗೆ ಬೇಕಾದದ್ದನ್ನೆಲ್ಲವನ್ನ ಅನುಭವಿಸಿದ. ಬೇಕಾದಂತ ದೇಹಕ್ಕೆ ಬೇಕಾದಂತ ಆಹಾರ, ಮದ್ಯಪಾನ, ಹಲವಾರು ರೀತಿಯಾದ ರಸಪಾನಗಳು, ಬೇಕಾದಂತ ಪ್ರತಿನಿತ್ಯವೂ ನಾನ್ ವೆಜ್ ಎಂತ ಊಟ ಬೇಕಾದ್ರೂ ತಿಂತಾ ಇದ್ದ. ಆದ್ರೆ ಆ ಭಿಕ್ಷುಕರ ಲಾಜರನು ಏನ್ ಮಾಡ್ತಾ ಇದ್ದ? ಅವನಿಗೆ ರಾಜನ ಮೇಜಿನಿಂದ ಬಿದ್ದಂತ ಎಂಚಲುವನ್ನ ತಿಂತಾ ಇದ್ದ. ಅವನಾದ್ರೂ ಯಾವಾಗಲೂ ಅವನ ದೇಹದಲ್ಲಿರ್ತಕ್ಕಂಥ ಬಾಲಹೀನತೆ ನೋಡ್ರಿ, ಗಾಯ, ಅವನ ದೇಹ ಎಲ್ಲ ನಾಯಿಗಳು ಬಂದು ನಗ್ತಾ ಇದ್ದೇವೆ ನಾವು ನೋಡ್ತೇವೆ. ಆದ್ರೂ ಅವನು ದೇವರನ್ನ ಬಿಟ್ಟಿಲ್ಲ, ದೇವರ ಚಿತ್ತಾನುಸಾರವನ್ನು ಬಿಟ್ಟಿಲ್ಲ, ದೇವರನ್ನ ಸ್ಮರಿಸುತ್ತಾ ದೇವರನ್ನ ಆರಾಧನೆ ಮಾಡುತ್ತಿದ್ದ. ಈ ಲೋಕದಲ್ಲಿ ಅವನು ಆಗಿರ್ಬೇಕಾದ್ರೆ ಒಂದು ದಿನ ಭೋಗ ಪುರುಷನು ಸಾಯ್ತಾನೆ, ಒಂದು ದಿನ ಆ ಭಿಕ್ಷುಗಾರನು ಸಾಯ್ತಾನೆ. ಭೋಗ ಪುರುಷನು ಸತ್ತಾಗ ಅವನು ಎಲ್ಲಿರ್ತಾನೆ? ಆ ಭೋಗ ಪುರುಷನು ಸತ್ತಾಗ ಅವನು ತೆಗೆದುಕೊಂಡು ಹೋಗಿ ಎಲ್ಲಕ್ಕಿಂತ ಪಾತಾಳದಲ್ಲಿ ಹಾಕಿರ್ತಾರೆ. ಈ ಲಾಜರನನ್ನ ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿರ್ತಾರೆ. ಈ ದೃಶ್ಯ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ತಾನು ಹೇಳ್ತಾನೆ, ಮನುಷ್ಯರಾದಂಥವರು ನಮ್ಮ ಜೀವಿತವನ್ನ ನಾವು ನಮ್ಮ ದೇಹವನ್ನ ಸುಖಕ್ಕೆ ನಾವು ಅನುಸರಿಸಿಕೊಂಡು ನಮ್ಮ ದೇಹವನ್ನ ನಾವು ದೇವರಿಗೆ ವಿಧೇಯರಾಗಿ ನಡೆಸದೆ ಹೋದರೆ ನಮ್ಮ ಜೀವಿತದಲ್ಲಿ ನಮ್ಮ ಮಾಂಸ ಇಚ್ಛೆಯನ್ನೇ ನಾವು ಬಯಸಿಕೊಂಡು ಹೋಗುವುದಾದ್ರೆ ನಮ್ಮ ಜೀವಿತ ಖಂಡಿತವಾಗಿ ನರಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಅದೇ ದೇವರ ವಾಕ್ಯ ಈ ಒಂದು ಮುಂಚಾನ ವೇಳೆಯಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಆ ವಚನಗಳು ನಾವು ಯಾವಾಗಲೂ ಯಾವ ರೀತಿಯಾಗಿ ಮಗನ ಭಾವವನ್ನು ಹೊಂದಿದವರಾಗಿರಬೇಕು. ಮಗನ ಭಾವ ಅಂದ್ರೆ ಯಾವ ಭಾವ ಅಂದ್ರೆ ಯೇಸು ಕ್ರಿಸ್ತನಲ್ಲಿದ್ದಂಥ ಭಾವ. ಯೇಸು ಕ್ರಿಸ್ತನು ವಿಶ್ರಮಿಸಿಕೊಂಡದ್ದು ಬಹಳ ಬಹಳ ಕಡಿಮೆ. ಯಾಕೆಂದ್ರೆ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ನಡ್ಕೊಂಡೇ ಸೇವೆ ಮಾಡ್ತಾ ಇದ್ದ, ನಡ್ಕೊಂಡೇ ಊರಿಂದ ಊರುಗಳಿಗೆ ಹೋಗ್ತಾ ಇದ್ದ. ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಅಂತ ಎಂಥ ಸಂದರ್ಭಗಳಲ್ಲಿ ನಡ್ಕೊಂಡೇ ಹೋಗ್ತಾ ಇದ್ರು. ಒಂದು ಕೆರೆಗಳನ್ನು ಹಾಕೊಳ್ತಾ ಇರಲಿಲ್ಲ, ಬರೀ ಗಾಲಿನಿಂದಲೇ ಕಲ್ಲಲ್ಲಿ ಮುಳ್ಳಲ್ಲಿ ಆ ಒಂದು ಸರಿಯಾದ ರಸ್ತೆ ಮಾರ್ಗವಿರ್ತಾ ಇರಲಿಲ್ಲ. ಅಂತ ಜೀವಿತದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು. ಯೇಸು ಕ್ರಿಸ್ತನು ತನ್ನ ದೇಹವನ್ನ ಯಾವ ರೀತಿಯಾಗಿ ತಯಾರು ಮಾಡಿಕೊಂಡಿದ್ರು? ಆತನು ಶಿಲುಬೆ ಮೇಲೆ ನಮಗೋಸ್ಕರ ಮರಣ ಹೊಂದಬೇಕಂದ್ರೆ ಆತನು ತನ್ನ ದೇಹವನ್ನ ಬಹಳವಾಗಿ ತಯಾರು ಮಾಡಿಟ್ಟುಕೊಂಡಿದ್ರು. ಆತನು ಆ ದೇಹವನ್ನ ತಯಾರು ಮಾಡಿಟ್ಟುಕೊಂಡಿದ್ದಾನೆ ನಮಗೋಸ್ಕರ ಶಿಲುಬೆಯಲ್ಲಿ ಆತನ ಮರಣ ಹೊಂದಿದ್ರು. ಇವತ್ತು ನಮ್ಮ ನಿಮ್ಮ ಜೀವಿತದಲ್ಲಿ ನಾವು ಯೇಸು ಕ್ರಿಸ್ತನ ರೀತಿಯಾದ ನಮ್ಮ ಜೀವಿತವನ್ನ, ನಮ್ಮ ದೇಹವನ್ನ ನಾವು ಸಿದ್ಧ ಮಾಡಿಟ್ಟುಕೊಂಡಿದ್ದೀರಾ? ಯೇಸು ಕ್ರಿಸ್ತನ ತಂದೆಯಾದ ದೇವರಾದಂಥ ಮಗನ ಸ್ವಭಾವವನ್ನು ಹೊಂದಿದವರು ನಾವು ಆಗಿದ್ದೇವೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಒಂದು ಕ್ಷಣ ನಾವು ಆಲೋಚನೆ ಮಾಡುವಂತವರಾಗಿರಬೇಕು ಪ್ರಿಯ ಸಹೋದರ ಸಹೋದರಿ. ಯಾಕೆಂದ್ರೆ ದೇವರ ವಾಕ್ಯವು ಜೀವವಾದದ್ದು. ಅದು ನಮಗೆ ನಡೆಸುವಂದ್ರೆ ಜೀವವಾದ ಮಾರ್ಗಕ್ಕೆ ನಡೆಸುವಂಥದ್ದು. ಆದ್ರೆ ಪಾಪವು ಹಾಗಲ್ಲ. ಏನಂದ್ರೆ ನಮ್ಮ ಕಣ್ಣ ಮುಂದೆ ಇರ್ತದೆ, ನಮ್ಮನ್ನು ಲೋಕದಲ್ಲಿ ಎಳೆದುಕೊಂಡು ಹೋಗಿ ನಮ್ಮ ದೇಹವೇನ್ ಮಾಡ್ತದೆ, ಅದನ್ನ ಒಂದು ವಸ್ತುವನ್ನು ನೋಡಿದ್ರೆ ಅದು ನಮಗೆ ಬೇಕು ಎಂಬುದಾಗಿ ನಮ್ಮ ಮನಸ್ಸು ಇಚ್ಛಿಸುವಂತದ್ದಾಗಿರುತ್ತೆ. ಆದ್ರೆ ದೇವರ ವಾಕ್ಯ ಏನಂತದೆ, ಮಗನೇ ಅದು ತಪ್ಪು, ಅದು ಸರಿಯಾದದ್ದಲ್ಲ ಎಂಬುದಾಗಿ. ಅದನ್ನ ಎಚ್ಚರಿಸುವವರು ಯಾರು ಎಂಬುದಾಗಿ ನಾವು ನೋಡೋದಾದ್ರೆ ಅದನ್ನ ಎಚ್ಚರಿಸುವವರು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾರು? ಅದೇ ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತದೆ, ಅದನ್ನು ನಮಗೆ ಎಚ್ಚರಿಸುವರು ಯಾರಾದ್ರೆ ಪವಿತ್ರಾತ್ಮನು ಎಂಬುದಾಗಿ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇದ್ದಾಗ ನಮಗೆ ಏನಾಗ್ತದೆ ಅಂದ್ರೆ ಆ ಕಾರ್ಯ ಇದು ತಪ್ಪು, ಇದು ಸರಿಯಾದದಲ್ಲ. ಮಗನೇ, ನೀನು ಇನ್ನು ಸೋಮಾರಿತನದಿಂದ ಮಲಗಿಕೊಂಡಿದ್ಯಾ, ಎದ್ದೇಳು. ನಿನ್ನ ದೇಹ ಸುಖವನ್ನು ನೋಡಿಕೊಂಡು ಕುಂತ್ರೆ ನಾಳೆ ನಿನಗೆ ನರಕ, ನಾಳೆ ನಿನಗೆ ಮರಣ. ಎದ್ದೇಳು, ಪ್ರಾರ್ಥನೆ ಮಾಡು, ದೇಶಕ್ಕಾಗಿ ಪ್ರಾರ್ಥನೆ ಮಾಡು, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡು, ಆಲೆಗಾಗಿ ಪ್ರಾರ್ಥನೆ ಮಾಡು, ನಿನ್ನ ಮನಸ್ಸನ್ನ, ನಿನ್ನ ದೇಹವನ್ನ ಸಿದ್ಧ ಮಾಡಿಕೊಳ್ಳುವುದಕ್ಕೆ ಪ್ರಾರ್ಥನೆ ಮಾಡು ಎಂಬುದಾಗಿ. ಈ ದಿನದ ದೇವರ ಚಿತ್ತಾನುಸಾರವಾಗಿ ನಡೆಸಿಕೊಳ್ಳುವುದಕ್ಕೆ ನಿನ್ನ ದೇಹವನ್ನು ಸಿದ್ಧ ಮಾಡುವುದಕ್ಕೆ ಪ್ರಾರ್ಥನೆ ಮಾಡು ಎಂಬುದಾಗಿ ಎನಿಸುವಂತದ್ದಾಗಿದೆ. ಅದು ಯಾರು? ಪವಿತ್ರಾತ್ಮನು ನಮ್ಮಲ್ಲಿದ್ದರೆ.
ಅದಕ್ಕೆ ನಾವು ನೋಡ್ತೇವೆ ಆ ವಚನ ಎಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ನೋಡಿದ್ರೆ ಅಪೊಸ್ತಲ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೇವೆ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯದ ಸಮಾರ್ಯದಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ಹೋಗಿ ನನ್ನ ಸಾಕ್ಷಿಗಳಾಗಿರಬೇಕು. ಪವಿತ್ರಾತ್ಮನು ಪ್ರತಿಯೊಬ್ಬರ ಮನುಷ್ಯರ ಜೀವಿತದಲ್ಲಿ ಬರಬೇಕಾದ್ರೆ, ಪವಿತ್ರಾತ್ಮನಾದಂತಹ ದೇವರು ನಮ್ಮ ಜೀವಿತದಲ್ಲಿ ಇರಬೇಕಾದ್ರೆ ನಾವು ಏನನ್ನ ಹೊಂದುತ್ತೇವೆ? ನಮ್ಮ ದೇಹದಲ್ಲಿ ಬಲವನ್ನು ಹೊಂದುತ್ತೇವೆ. ಆ ಪವಿತ್ರಾತ್ಮನ ಹೇಳ್ತಾನೆ, ಅದೇನ್ ಮಾಡ್ತದೆ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬಲಹೀನತೆಯನ್ನ ಏನ್ ಮಾಡ್ತದೆ? ಹೋರಾಡ್ತದೆ. ನೀನು ಮಲ್ಕೊಂಬೇಡ, ಎದ್ದೇಳು, ಪ್ರಾರ್ಥನೆ ಮಾಡು. ನಮ್ಮ ದೇಹದಲ್ಲೇ ಹೋರಾಟ ಶುರುವಾಗ್ತದೆ. ಅದೇ ರೀತಿಯಾಗಿ ಪೌಲನ ಜೀವಿತದಲ್ಲಿ ಆ ರೀತಿಯಾದ ಹೋರಾಟವೇ ಶುರುವಾಯಿತು. ಅದನ್ನ ನಾವು ಇನ್ನೊಂದು ಕಡೆ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲೂ ಸಹ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಯಾಕೋಬ 4:1. 4ನೇ ಅಧ್ಯಾಯ 1ನೇ ವಚನ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲೇ ಹೋರಾಡುವ ಭೋಗಾಶಗಳಿಂದಲೇ ಅಲ್ಲವೇ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ನಮ್ಮಲ್ಲೇ ಹುಟ್ಟುತ್ತದಂತೆ, ನಮ್ಮ ಇಂದ್ರಿಯಗಳಲ್ಲಿ. ಅಂದ್ರೆ ಇಂದ್ರಿಯಗಳಂದ್ರೆ ಯಾವುದು? ನಮ್ಮ ದೇಹದಲ್ಲಿರ್ತಕ್ಕಂಥ ಇಂದ್ರಿಯಗಳು ಯಾವುದು? ಪಂಚ ಇಂದ್ರಿಯಗಳು. ಸೈಂಟಿಸ್ಟ್ ಸಹ ಹೇಳ್ತಾರೆ ಪಂಚ ಇಂದ್ರಿಯಗಳು ಯಾವುದು? ಕಣ್ಣು, ಮೂಗು, ಕಿವಿ, ಬಾಯಿ. ಈ ರೀತಿಯಾದಂತ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಈ ಇಂದ್ರಿಯಗಳು ನಮ್ಮನ್ನ ಏನ್ ಮಾಡ್ತಾ ಬಂದ್ರೆ ದೇವರ ವಾಕ್ಯದಿಂದ ದೂರ ನಡೆಸಿಕೊಳ್ಳುವಂಥದ್ದು. ಅದು ನಮ್ಮ ಜೀವಿತದಲ್ಲಿ ಹೋರಾಟವನ್ನು ಉಂಟು ಮಾಡ್ತದೆ. ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ಇರಬೇಕಾದ್ರೆ, ಪರಿಶುದ್ಧಾತ್ಮನು ನಮ್ಮಲ್ಲಿ ಕಾರ್ಯ ಮಾಡಬೇಕಾದ್ರೆ ಆ ಪಾಪವು ಒಂದು ಕಡೆ ಹೋರಾಡ್ತಿರ್ತದೆ, ಈ ಕಡೆ ಏನ್ ಮಾಡ್ತದೆ? ಪರಿಶುದ್ಧಾತ್ಮ ಒಂದು ಕಡೆ ಹೋರಾಡ್ತಿರ್ತಾನೆ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ. ಆವಾಗ ನಾವು ಯಾವುದಕ್ಕೆ ಜಯವನ್ನು ಕೊಡುತ್ತೇವೆ? ಒಂದು ವೇಳೆ ನೀನು ಸೋಮಾರಿತನದಿಂದ ನಿನ್ನ ದೇಹವನ್ನ ಮಲಗು ಎಂಬುದಾಗಿ ಮಲಗಿಸಿಕೊಂಡಿರುವುದಾದ್ರೆ ಅದೇನ್ ಮಾಡ್ತದೆ? ನೀವು ನಿಮ್ಮ ಜೀವಿತದಲ್ಲಿ ನರಕಕ್ಕೆ ತೊಂಬಲ್ಪಡುವಂತರಾಗುತ್ತೇವೆ. ನೀವು ನಿಮ್ಮ ಜೀವಿತದಲ್ಲಿ ನಾಶನ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮ ದೇಹ ಏನಾಗ್ತದಂತೆ? ಸಾಯುವುದಕ್ಕೆ ಇಡಲ್ಪಟ್ಟದಾಗಿರುತ್ತದೆ. ಅದೇ ನೀವು ಪವಿತ್ರಾತ್ಮನಿಗೆ ಜಯವನ್ನು ಕೊಡುವುದ, ಪವಿತ್ರಾತ್ಮನ ಮಾತನ್ನ ಕೇಳಿ, ದೇವರ ವಾಕ್ಯವನ್ನ ಕೇಳಿ, ದೇವರ ವಾಕ್ಯಾನುಸಾರವಾಗಿ ನಡೆಯುವುದಾದ್ರೆ ನಿಮ್ಮ ಜೀವಿತದಲ್ಲಿ ಜಯವು ಸಿಗುವಂತದ್ದಾಗಿರುತ್ತದೆ. ಯೇಸು ಕ್ರಿಸ್ತನ ಬಹಳವಾಗಿ ಸಹಿಸಿಕೊಂಡನು, ಬಹಳವಾಗಿ ತನ್ನ ದಂಡನೆಯ ಆ ನೋವನ್ನು ಅನುಭವಿಸಿಕೊಂಡು ತನ್ನ ದೇಹವನ್ನ. ಇವತ್ತಿನ ದಿನದಲ್ಲಿ ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ? ತಮ್ಮ ದೇಹವನ್ನ ದಂಡಿಸಿಕೊಳ್ತಾ ಇಲ್ಲ. ತಮ್ಮ ದೇಹವನ್ನ ದಂಡಿಸಿಕೊಳ್ಳೋದಂದ್ರೆ ಯಾವ ರೀತಿಯಾಗಿ? ದೇವರ ವಾಕ್ಯವೆಂಬ ಶಿಲುಬೆಯ ಅನುಸಾರವಾಗಿ ನಡೆಯುವಂಥವ್ರು. ದೇವರ ಶಿಲುಬೆ ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಹೇಳ್ತಾನೆ, ಯಾವನಾದ್ರೂ ನನ್ನ ಹಿಂಬಾಲಿಸುವುದಾದರೆ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ನಡೆಯಲಿ ಎಂದ್ರೆ. ಶಿಲುಬೆ ಅಂದ್ರೆ ಯಾವ ಶಿಲುಬೆ? ಮರದ ಶಿಲುಬೆ ಅಲ್ಲ. ಕಷ್ಟಗಳನ್ನ, ಬಾಧೆಗಳನ್ನ, ನೋವುಗಳನ್ನ, ಹಿಂಸೆಗಳನ್ನ ಹೊತ್ತುಕೊಂಡು ನಡೆಯುವಂತರಾಗಿದೆ. ಈ ಲೋಕದಲ್ಲಿ ಕಷ್ಟಗಳು, ಹಿಂಸೆಗಳು ಇರ್ತವೆ, ಆದ್ರೆ ಅದನ್ನ ಹೊತ್ತುಕೊಂಡು ನಡೆಯುವಂತ ಬಲ ಬೇಕು. ಅಯ್ಯೋ ನಾನಿನ್ನು ಬಲಹೀನತೆ, ನನ್ನಿಂದ ಆಗುವುದಿಲ್ಲ. ಅನೇಕರು ಒಂದು ಸಣ್ಣ ತಲೆನೋವು ಬಂದ್ರೆ, ಒಂದು ಸಣ್ಣ ಜ್ವರ ಬಂದ್ರೆ ಏನ್ ಮಾಡ್ತಾರೆ? ಆ ದಿನ ಪ್ರಾರ್ಥನೆ ಮಾಡೋದಕ್ಕಾಗೋದಿಲ್ಲ, ಆ ದಿನ ನಾನು ಬೈಬಲ್ ಓದೋದಕ್ಕಾಗೋದಿಲ್ಲ ಎಂಬುದಾಗಿ ಮಲಗಿ ಬಿಡ್ತಾರೆ. ಆದ್ರೆ ನಾವು ಎದ್ದು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಏನ್ ಮಾಡ್ತದೆ? ನಮ್ಮನ್ನ ಬಲಹೀನತೆಯಿಂದ ಎಬ್ಬಿಸುವಂತದ್ದಾಗಿರ್ತದೆ. ಪೇತ್ರನ ಅರ್ಥಗೆ ಜ್ವರ ಬಂದು ಮಲ್ಕೊಂಡಿರ್ತಾರೆ. ಆಗ ಯೇಸು ಕ್ರಿಸ್ತನು ಬಂದು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿ ಎಬ್ಬಿಸ್ತಾರೆ. ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಒಂದು ಶಕ್ತಿ ಇರ್ತದೆ, ಅದಕ್ಕೊಂದು ಬಲ ಇರ್ತದೆ. ದೇವರು ಮುಟ್ಟು ಎಬ್ಬಿಸುವಂತ ಬಲವುಳ್ಳ ದೇವರಾಗಿದ್ದಾನೆ. ನಾವೇನ್ ಮಾಡ್ಬೇಕಂದ್ರೆ ದೇವರ ವಾಕ್ಯಾನುಸಾರವಾಗಿ ನಮ್ಮ ದೇಹವನ್ನ, ಶರೀರವನ್ನ ಸಿದ್ಧ ಮಾಡಬೇಕು. ಇಲ್ಲದಿದ್ರೆ ಅದು ನಮ್ಮನ್ನ ನಿಶ್ಚಯವಾಗಿಯೂ ನಮ್ಮ ಜೀವಿತವನ್ನ ನರಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಪಾಪವು ಏನ್ ಮಾಡ್ತದಂತೆ? ಪಾಪವು ಕೊಡುವ ಸಂಬಳ ಮರಣವಾಗುತ್ತದೆ. ಆ ಪಾಪವು ಯಾರಿಂದ ಬರ್ತದೆ? ನಮ್ಮ ದೇಹವೇ. ನಾವು ದೇವವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಮೊದಲನೇ ಪಾಪ ಎಲ್ಲಿ ನಡೀತು? ಆದಾಮ ಅವ್ವ ಮಾಡಿದ ಪಾಪ. ಆದಾಮ ಅವ್ವ ಒಟ್ಟಿಗೆ ಇರ್ಬೇಕಾದ್ರೆ ಆ ಪಾಪ ಮಾಡಿಲ್ಲ. ಅವ್ವ ಸಪರೇಟ್ ಆಗಿರ್ಬೇಕಾದ್ರೆ ಆ ಮರದ ಬಳಿಯಲ್ಲಿ ಆ ಹಣ್ಣನ್ನ ನಿಂತುಕೊಂಡು ನೋಡುತ್ತಿರ್ಬೇಕಾದ್ರೆ ಆ ಹಣ್ಣಿನ ನೋಡಿ, ಆ ಹಣ್ಣು ಹೇಗಿತ್ತಂತೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದು ನೋಟಕ್ಕೆ ಏನಾಗಿರುತ್ತೆ? ಸುಂದರವಾಗಿಯೂ, ತಿನ್ನುವುದಕ್ಕೆ ಏನಾಗಿರುತ್ತೆ? ರುಚಿಯಾಗಿಯೂ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದು ನಮ್ಮ ದೇಹದ ಇಂದ್ರಿಯಗಳಿಂದ ಹೊರಡುತ್ತವೆ. ಅದಕ್ಕೆ ತಂದಾಕವನು ಯಾರು? ಸೈತಾನನು. ಈ ಸೈತಾನನ ಏನ್ ಮಾಡ್ತಾನೆ? ಅದಕ್ಕೆ ಇನ್ನಷ್ಟು ಉರಿದುಂಬಿಸಿ ತಿನ್ನು ಎಂಬುದಾಗಿ ಅವಳಿಗೆ ಹೇಳಿ ಆ ಹಣ್ಣನ್ನ ತಿನ್ನಿಸ್ಬಿಡ್ತಾನೆ ಅಲ್ವಾ? ಆ ಹಣ್ಣನ್ನ ತಿಂದಾಗ ಆಕೆ ಏನ್ ಮಾಡುದು? ಪಾಪ ಮಾಡುದು. ಯಾವುದ್ರ ಮೂಲಕ? ತನ್ನ ದೇಹದ ಮೂಲಕನೇ.
ದೇವರ ಮಾತನ್ನ ಕೇಳಿ ಇದು ತಪ್ಪು, ಇದು ತಿನ್ನಬಾರ್ದು ಎಂಬುದಾಗಿ ಮಾತನ್ನ ಕೇಳಿ ನಡೆದಿದ್ರೆ ಆ ದಿನ ಅವರ ಹಣ್ಣನ್ನು ತಿಂತಾ ಇರಲಿಲ್ಲ, ಅವರಿಗೆ ಮರಣವು ಸಂಭವಿಸ್ತಾ ಇರಲಿಲ್ಲ. ಮನುಷ್ಯರ ಜೀವಿತದಲ್ಲಿ ಮರಣವು ಇರ್ತಾ ಇರಲಿಲ್ಲ. ಆದರೆ ಅವತ್ತು ಅವರು ಮಾಡಿದಂತ ಆ ತಪ್ಪು ಇವತ್ತಿನ ಕಾಲದಲ್ಲೂ ನಾವು ಅದನ್ನು ಅನುಭವಿಸ್ತಾ ಬರ್ತಾ ಇದ್ದೇವೆ. ಆದ್ರೆ ಅದನ್ನು ಜಯಿಸುವುದು ಹೇಗೆ ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಯಾಕಂದ್ರೆ ಯೇಸು ಕ್ರಿಸ್ತನು ಎಂದಿಗೂ ಪಾಪ ಮಾಡಿದವನಲ್ಲ. ಪಿಲಾತನು ಸಹ ಆತನಲ್ಲಿ ನನಗೆ ಯಾವ ತಪ್ಪು ಕಂಡು ಬರಲಿಲ್ಲ, ಈತನನ್ನು ನಾನು ಹೇಗೆ ಗಲ್ಲಿಗೆ ಏರಿಸಲಿ ಎಂಬುದಾಗಿ ಹೇಳ್ತಾರೆ, ಈತನನ್ನು ನಾನು ಹೇಗೆ ಶಿಲುಬೆಗೆ ಹಾಕಲಿ ಎಂಬುದಾಗಿ. ಆದ್ರೆ ಅಲ್ಲಿರೋ ಜನರು ಏನ್ ಮಾಡ್ತಾರೆ, ಈತನನ್ನ ಶಿಲುಬೆಗೆ ಹಾಕು ಎಂಬುದಾಗಿ. ಈತನು ಮಾಡಿದ ತಪ್ಪು ನಮ್ಮ ಮೇಲೆಯೂ ನಮ್ಮ ಕುಟುಂಬದ ಮೇಲೆ ನನ್ನ ಮಕ್ಕಳ ಮೇಲೆ ಬರಲಿ ಎಂಬುದಾಗಿ ಅವರು ಅವ್ರ ಮೇಲೆ ಶಾಪಗಳನ್ನು ಹಾಕೊಳ್ತಾರೆ. ಯಾಕೆ? ಯೇಸು ಕ್ರಿಸ್ತನು ತನ್ನ ದೇಹವನ್ನು ಅಷ್ಟು ಸಿದ್ಧ ಮಾಡಿಟ್ಟುಕೊಂಡಿದ್ದರು. ಮನುಷ್ಯರಾದಂಥವ್ರು ನಾವು ಸಿದ್ಧ ಮಾಡಿಟ್ಟುಕೊಂಡು ಈ ಮಾಂಸದ ಇಚ್ಛೆಯನ್ನು ಜಯಿಸುವುದಕ್ಕೆ ನಾವು ಎಂದಿಗೂ ಪ್ರಯಾಸನೆ ಪಡ್ತಾ ಇಲ್ಲ. ಈ ಮಾಂಸವನ್ನ, ಈ ದೇಹವನ್ನ ಖುಷಿ ಪಡಿಸೋದಕ್ಕೆ ನೋಡ್ತೇವೆ ಹೊರತು, ನಮ್ಮ ಖುಷಿಯನ್ನು ಪಡಿಸೋದಕ್ಕೆ ನೋಡ್ತೇವೆ ಹೊರತು, ನಾವು ಯಾವಾಗಲೂ ಈ ಮಾಂಸವನ್ನ, ಈ ದೇಹವು ನಮಗೆ ದೇವರು ಕೊಟ್ಟದ್ದು, ಇದನ್ನ ತನ್ನ ಕೈಯಿಂದ ಸೃಷ್ಟಿ ಮಾಡಿ ಇದನ್ನ ನಮಗೆ ಒಳ್ಳೆ ಸುಂದರವಾದ ರೂಪವನ್ನು ಕೊಟ್ಟು ಇದನ್ನ ನಾವು ಏನ್ ಮಾಡಿದ್ದೇನೆ, ನಮ್ಮ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿ ಆತನನ್ನು ಆರಾಧನೆ ಮಾಡುವುದಕ್ಕೆ, ಆತನನ್ನು ಮಹಿಮೆಪಡಿಸುವುದಕ್ಕೆ, ಆತನನ್ನು ಕೊಂಡಾಡುವುದಕ್ಕಾಗಿ ಇಟ್ಟಿದ್ದಾನೆ. ಅದನ್ನು ನಾವು ಏನ್ ಮಾಡ್ತದೆ, ಈ ಲೋಕದಲ್ಲಿ ನಾವು ಅದನ್ನು ಹಾಳು ಮಾಡುವಂತವರಾಗಿದ್ದೇವೆ, ಅದನ್ನು ನಾಶನ ಮಾಡಿಸುವಂತವರಾಗಿದ್ದೇವೆ. ಅದನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ದೇವರು ಮಾಡ್ತಾರೆ. ಮಗನೇ, ಮಗಳೇ, ನೀವು ನಿಮ್ಮ ದೇಹವನ್ನ ಕಂಟ್ರೋಲ್ ಮಾಡುವುದಾದ್ರೆ, ನಿಮ್ಮ ದೇಹದ ಆಸೆಗಳನ್ನ, ನಿಮ್ಮ ಕಣ್ಣಿನ ಆಸೆ, ಶರೀರದ ಆಸೆ, ಲೋಕದ ಆಸೆಗಳು, ಬೇರೆಯವರ ವಸ್ತುವನ್ನು ಬಯಸುವುದು, ಇವೆಲ್ಲವೂ ಇದರಿಂದಲೇ. ಇದೆಲ್ಲ ದೇಹದ ಬಲಹೀನತೆಗಳೇ. ಈ ದೇಹದ ಬಲಹೀನತೆ, ಈ ಮಾಂಸದ ಇಚ್ಛೆಯನ್ನ ನೀವು ಜಯಿಸುವುದಕ್ಕೆ ಶಕ್ತರಾಗಬೇಕಂದ್ರೆ ನೀವು ದೇವರಲ್ಲಿ ನೀವು ಒಪ್ಪಿಸಿಕೊಳ್ಬೇಕು. ಅದಕ್ಕೆ ಒಂದು ಯೋಹಾನ 1ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಿದೆ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಕೊಂಡು ಬಿಟ್ಟು ಬಿಡ್ರಿ ಎಂಬುದಾಗಿ. ಅರಿಕೆ ಮಾಡಿ ಒಪ್ಪಿಕೊಂಡು ಏನ್ ಮಾಡ್ರಿ, ಬಿಟ್ಟು ಬಿಡ್ರಿ ಎಂಬುದಾಗಿ. ಬಿಟ್ಟು ಮತ್ತೆ ಅದಕ್ಕೆ ಹೋಗ್ಬೇಡ್ರಿ, ನೀವು ಅದಕ್ಕೆ ಸ್ಥಾನ ಕೊಡ್ಬೇಡ್ರಿ. ಯೇಸು ಕ್ರಿಸ್ತನು ತನ್ನ ದೇಹವನ್ನ ಆತನು ಮೊದಲನೇದಾಗಿ ಮಾಡೋದೇನಂದ್ರೆ, ಆತನು ದೀಕ್ಷಾ ಸ್ಥಾನ ತಗೊಂಡ ಮೇಲೆ 40 ದಿವಸ ಕಾಲ ಎಲ್ಲಿಗೆ ಹೋಗ್ತಾರಂತೆ, ಅಡವಿಗೆ ಹೋಗಿ ಉಪವಾಸ ಮಾಡ್ತಾರೆ, ಸಿದ್ಧತೆ ಮಾಡ್ತಾರೆ. ಇವತ್ತು ಮನುಷ್ಯರಾದಂಥವ್ರು ನಾವು ನಮ್ಮ ದೇಹವನ್ನು ನಾವು ಸಿದ್ಧತೆ ಮಾಡಬೇಕು. ಚಿಕ್ಕ ವಯಸ್ಸಿನಿಂದಲೇ, ಚಿಕ್ಕ ಮಕ್ಕಳಿಂದಲೇ ದೊಡ್ಡವರಾದ್ರೂ ಮಾಡಬಹುದು. ದೊಡ್ಡವರಾದಾಗಲೂ ಸಹ ನಾವು ದಂಡಿಸಬೇಕು ನಮ್ಮ ದೇಹವನ್ನ. ಮಲ್ಕೊಳ್ಳೋದು ಬೇಡ, ಎದ್ದೇಳು, ಪ್ರಾರ್ಥನೆ ಮಾಡುವ ಸಮಯ, ಆಲಯಕ್ಕೆ ಹೋಗುವಂತ ಸಮಯ ಇದು. ಏನೇ ಸಮಯವಾಗಿರ್ಬೋದು, ನಾವು ಕೆಲಸಕ್ಕೆ ತಡವಾಗಿ ಹೋಗುವುದಿಲ್ಲ, ಆದ್ರೆ ದೇವರ ಕಾರ್ಯಕ್ಕಾದ್ರೆ ನಾವು ತಡವಾಗಿ ಹೋಗ್ತೇವೆ. ಯಾಕಂದ್ರೆ ಕೆಲಸದ ಕಾರ್ಯವಾದ್ರೆ ಏನಾಗ್ತದೆ, ಅದು ನಮ್ಮನ್ನ ಎಲ್ಲಿಗೆ ನಡೆದುಕೊಂಡು ಹೋಗ್ತದೆ, ನಮಗೆ ಸಂಬಳ ಬರ್ತದೆ, ನಮ್ಮ ಕುಟುಂಬ ನಡೆಸ್ಬೋದು, ನಮ್ಮ ದೇಹದ ಆಸೆ ಪೂರೈಸ್ಕೋಬಹುದು, ನಮ್ಗೆ ಬೇಕಾದಂತ ಉಡುಪನ್ನು ತಗೊಬೋದು, ನಮ್ಗೆ ಬೇಕಾದಂತ ಆಹಾರ ತಿನ್ಬೋದು, ಬೇಕಾದ ವಸತಿಯನ್ನು ಮಾಡ್ಕೊಳ್ಬೋದು, ಗಾಡಿ ತಗೋಬಹುದು, ಅದು ತಗೋಬಹುದು, ಇದು ತಗೋಬಹುದು, ಪ್ರತಿಯೊಂದು ತಗೋಬಹುದು ಎಂಬುದಾಗಿ. ಅದೇನ್ ಮಾಡ್ತದೆ, ಅದು ದೇಹದ ಆಸೆ, ಲೋಕದ ಆಸೆಗಳು. ಅದೇ ದೇವರು ನಮ್ಮನ್ನ ಪರಿಶುದ್ಧವಾದ ಮಾರ್ಗದಲ್ಲಿ ನಡೆಸುವಂತ ಆಸೆಗಳಿಗೆ ನಮ್ಮ ದೇಹವನ್ನು ನಾವು ಒಪ್ಪಿಸಿಕೊಡೋದಿಲ್ಲ. ಆಲಯಕ್ಕೆ ಸರಿಯಾದ ಸಮಯಕ್ಕೆ ಬರೋದಿಲ್ಲ, ದೇವರ ಆಲಯಕ್ಕೆ ಹೋಗ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾವು ಎದ್ದು ಮುಂಚೆನೆ, ನಾಳೆ ನಾವು ಆಲಯಕ್ಕೆ ಹೋಗ್ತೀರಂದ್ರೆ ಶನಿವಾರನೇ ನಾವು ನಮ್ಮ ಜೀವಿತ, ನಮ್ಮ ದೇಹವನ್ನ ಸಿದ್ಧತೆ ಮಾಡಿಕೊಳ್ಬೇಕು. ನಾಳೆ ಬೆಳಗ್ಗೆ ನಾವು ಆಲಯಕ್ಕೆ ಹೋಗ್ತೇವೆ, ಹಿಂದೆ ನಾವು ಸಿದ್ಧರಾಗಬೇಕು ಎಂಬುದಾಗಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಅನೇಕರು ಹಾಗೆ ಸಿದ್ಧತೆ ಮಾಡಿಟ್ಟುಕೊಳ್ತಾ ಇದ್ರು. ಆದರೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಅವರು ಭಾನುವಾರ ದಿನ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ, ಶನಿವಾರ ದಿನ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ, ಈ ಲೋಕದಲ್ಲಿ ನಾವು ಅದನ್ನ ಅನುಸರಿಸಿ ನಡೀತಾ ಇಲ್ಲ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಮಗನೇ, ಇದು ಹೀಗೆ ನಡಿಬೇಕು, ನೀನು ಇದು ತಪ್ಪಾದ ಮಾರ್ಗ, ನಿನ್ನ ದೇಹದ ಆಶೆ ಒಳಗೆ ಹೋಗ್ತಾ ಇದೆಯಾ, ನಿನ್ನ ಮಾಂಸದ ಇಚ್ಛೆಯನ್ನು ಬಯಸ್ಕೊಂಡು ಹೋಗ್ತಾ ಇದೆಯಾ, ಮಾಂಸದ ಇಚ್ಛೆಯನ್ನು ಬಿಡು, ನನ್ನ ಮಾರ್ಗವನ್ನು ಅನುಸರಿಸು. ಅದಕ್ಕೆ ದೇವರು ಹೇಳೋದು, ಇಕ್ಕಟ್ಟಾದ ಮಾರ್ಗದಲ್ಲಿ ಬರುವವರು ಬಹಳ ಕಮ್ಮಿ ಜನ ಎಂಬುದಾಗಿ. ಇಕ್ಕಟ್ಟಾದ ಮಾರ್ಗಗಳೆಂದ್ರೆ ಯಾವುದು? ಕೋರೆಯಾದ ಮಾರ್ಗ ಅಲ್ಲ. ಇದೇ ರೀತಿಯಾಗಿ ನಾವು ಹಾದು ಹೋಗುವಂತಹ ದಾರಿಗಳು. ನಮ್ಮ ಜೀವಿತದಲ್ಲಿ ನಾವು ನಮ್ಮ ದೇಹವನ್ನ ಈ ರೀತಿಯಾಗಿ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನಡೆಸಿದಾಗ, ಆಗ ದೇವರ ಚಿತ್ತಾನುಸಾರವಾಗಿ ನಾವು ನಡೆಯುವಂತವರಾಗಿರ್ತೇವೆ, ದೇವರ ಚಿತ್ತವನ್ನು ನೆರವೇರಿಸುವಂತವರಾಗಿರ್ತೇವೆ. ದೇವರ ಚಿತ್ತವನ್ನು ನೆರವೇರಿಸಬೇಕಂದ್ರೆ ನಾವು ನಮ್ಮ ದೇಹವನ್ನ ಸಿದ್ಧ ಮಾಡಿಕೊಳ್ಬೇಕು. ನಮ್ಮ ದೇಹವನ್ನು ನಾವೇನ್ ಮಾಡಬೇಕು, ಸಿದ್ಧ ಮಾಡಬೇಕು. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಸಿದ್ಧ ಮಾಡಿ, ಮಗನ ರೂಪದಲ್ಲಿ ನೀವು ನಿಮ್ಮ ನೋಡಿ, ಅಲ್ಲಿ ದೇವರಾಗಿ ಹೇಳ್ತೇನೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಪವಿತ್ರಾತ್ಮನ ಮೂಲಕ
ಸಾರಿ ಅದಲ್ಲ 15ನೇ ವಚನ, 8ನೇ ಅಧ್ಯಾಯ 15ನೇ ವಚನ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿ. ಮಗನ ಭಾವ ಅಂದ್ರೆ ಯೇಸು ಕ್ರಿಸ್ತನ ಭಾವವನ್ನು ಹೊಂದಿದವರಾಗಿ ನೀವು ತಿರುಗಿ ಅದೇ ದಾಸತ್ವದಲ್ಲಿ ಬೀಳೋದು. ಭಯ ಮನುಷ್ಯರಿಗೆ ಭಯವನ್ನು ಹುಟ್ಟಿಸುತ್ತದೆ. ಆದರೆ ಯೇಸು ಕ್ರಿಸ್ತನು ನಮ್ಮಲ್ಲಿದ್ದರೆ ಆಗ ಯಾವಾಗ ಭಯ ಆಗುವುದಿಲ್ಲ. ಪೌಲನಾದಂಥ ಅಪೊಸ್ತಲನಾದಂಥ ಪೌಲನಿಗೆ ಯಾವುದು ಭಯ ಆಗ್ತಾರಿಲ್ಲ. ಅವನು ಹೋಗಿ ಹಿರಿಯರ ಮುಂದೆ ಮತ್ತೆ ಅವನನ್ನು ತೆಗೆದುಕೊಂಡು ಹೋಗಿ ಸೆರೆಯಾಳೆ ಅಧಿಕಾರಿಗಳ ಮುಂದೆ ಆತನನ್ನು ನಿಲ್ಲಿಸಿದಾಗಲೂ ಸಹ ಅಪೊಸ್ತಲನಾದ ಪೌಲನು ಭಯಪಡಲಿಲ್ಲ. ಅಲ್ಲೂ ಸಹ ದೇವರ ವಾಕ್ಯವನ್ನು ಸಾರ್ತಾನೆ. ಅವನನ್ನು ಹಿಡಿದುಕೊಂಡು ಹೋಗಿ ಸೆರೆಯಲ್ಲಿ ಹಾಕಿದಾಗ ಸಹ ಎಂದಿಗೂ ಭಯಪಡಲಿಲ್ಲ. ನಾನು ಸೆರೆಯಲ್ಲಿರೋರಿಗೆ ಸುವಾರ್ತೆ ಸಾರ್ತೇನೆ, ಅಲ್ಲಿ ಹಾಡಾಡ್ತೇನೆ, ಅಲ್ಲಿ ದೇವರನ್ನು ಮಹಿಮೆಪಡಿಸ್ತೇನೆ ಎಂಬುದಾಗಿ. ಮನುಷ್ಯರಾದಂಥ ನಾವು ನಮಗೆ ಕೊಡಲ್ಪಟ್ಟಿರುವಂತಹ ಈ ದೇಹವನ್ನ ನಾವು ದೇವರಿಗಾಗಿ ಮೀಸಲಾಗಿ ಇಟ್ಟಿದ್ದೇವಾ ಅಥವಾ ನಮ್ಮ ಇಚ್ಛೆಯನ್ನು ಅನುಸರಿಸುವವರಾಗಿದ್ದೇವೆ ಎಂಬುದಾಗಿ ಈ ದಿನ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ನಾವು ನಮ್ಮ ದೇಹವನ್ನು ಸಿದ್ಧತೆ ಮಾಡಿಕೊಳ್ಬೇಕು. ಅದಕ್ಕೆ ರೋಮಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇದೇ ದೇವರ ವಾಕ್ಯ ಹೇಳ್ತಾರೆ, ನೀವು ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಬೇಕು. ಹೇಗೆ ಅರ್ಪಿಸಬೇಕಂದ್ರೆ ದೇವರ ವಾಕ್ಯಾನುಸಾರವಾಗಿ ನಡೆಯುವುದರ ಮೂಲಕ. ಪ್ರತಿನಿತ್ಯ ನಾವು ತಪ್ಪದೆ ಪ್ರಾರ್ಥನೆ ಮಾಡಬೇಕು. ಪ್ರತಿನಿತ್ಯವೂ ನಾವು ತಪ್ಪದೆ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಆಗ ದೇವರ ವಾಕ್ಯವು ಇದರಲ್ಲಿರುವ ಸತ್ಯವಾದ ವಾಕ್ಯಗಳು ಏನ್ ಮಾಡ್ತವೆ, ನಮ್ಮನ್ನ ಮಗನೇ ಇದು ನೀವು ನಡೀತಾ ಇರೋದು ತಪ್ಪಾದ ಮಾರ್ಗ, ಇದು ಸರಿಯಾದ ಮಾರ್ಗ ಎಂಬುದಾಗಿ ನಿಮಗೆ ಕಲಿಸಿಕೊಡುವಂತದ್ದಾಗಿರುತ್ತದೆ. ಇದು ಜೀವವುಳ್ಳ ವಾಕ್ಯಗಳು. ಪ್ರತಿಯೊಬ್ಬರ ಮನುಷ್ಯನ ಮಾಂಸದ ಇಚ್ಛೆಯನ್ನು ಜಯಿಸುವುದಕ್ಕೆ ಇದೊಂದೇ ಶಕ್ತನಾಗಿದೆ. ಬೇರೆ ಯಾವುದರಿಂದಲ್ಲ. ನೀವು ಡಾಕ್ಟರ್ ಬಳಿಗೆ ಹೋಗೋದ್ರಿಂದ ನಿಮ್ಮ ಜೀವಿತವನ್ನು ಜಯಿಸುವುದಕ್ಕಾಗೋದಿಲ್ಲ, ಅಥವಾ ಬೇರೆ ಯಾವುದೋ ದೇವಸ್ಥಾನಗಳಿಗೆ ಅಥವಾ ಬೇರೆ ಯಾವುದೋ ವ್ಯಕ್ತಿಗಳ ಬಳಿಗೆ ಹೋಗಿ ಕೇಳುವುದರಿಂದ ಅಲ್ವಾ. ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯಾನುಸಾರವಾಗಿ ನಡೆಯುವುದರಿಂದ ಹೊರತು ಮತ್ತಾವುದರಿಂದ ನಿಮ್ಮ ದೇಹದ ಇಚ್ಛೆಗಳನ್ನ ಜಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯೇಸು ಕ್ರಿಸ್ತನು ಆತನು ಯಾವ ರೀತಿಯಾಗಿ ತನ್ನ ಜಯವನ್ನು ತಂದುಕೊಟ್ಟನು ಅಂದ್ರೆ, ತನ್ನ ದೇಹವನ್ನು ದಂಡಿಸಿ ನಾನು ನೀನು ಮಾಡಿದಂತ ಪಾಪಗಳನ್ನ ತನ್ನ ಮೇಲೆ ಹಾಕಿಕೊಂಡು ತನ್ನ ದೇಹವನ್ನು ದಂಡಿಸಿ ಆ ಮರಣಕ್ಕೆ ಒಪ್ಪಿಸಿಕೊಟ್ಟು ಆ ಮರಣವನ್ನ ಜಯಿಸಿದನು. ಆ ಮರಣದಲ್ಲಿ ನಮಗೆ ಜಯವನ್ನು ತಂದುಕೊಟ್ಟನು ಯೇಸು ಕ್ರಿಸ್ತನು. ಜಯವನ್ನು ತಂದುಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು ನಮಗೆ ಈಗಾಗಲೇ. ಆದ್ರೆ ನಾವು ಅದೇ ಭಯಕ್ಕೆ ಒಳಗಾಗಿ ನಡೀತಾ ಇದ್ದೇವೆ. ಆ ಭಯವನ್ನ ಬಿಟ್ಟು ನೀವು ಮಗನ ಸ್ವಭಾವವಾಗಿರಿ ಎಂಬುದಾಗಿ ಅದೇ ದೇವರ ವಾಕ್ಯ ಹೇಳ್ತದೆ. 8ನೇ ಅಧ್ಯಾಯ, ಅದೇ ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 14ನೇ ವಚನದ 15ನೇ ವಚನದಲ್ಲಿ ಹೇಳ್ತದೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ತಿರುಗಿ ನೀವೇನ್ ಮಾಡ್ರಿ, ಅದೇ ಭಯಕ್ಕೆ ಹೋಗಬೇಡ್ರಿ, ಅದೇ ಪಾಪದ ಜೀವಿತಕ್ಕೆ ಹೋಗಬೇಡ್ರಿ ಎಂಬುದಾಗಿ. ನಿಮ್ಮ ದೇಹವನ್ನ ಏನ್ ಮಾಡ್ರಿ, ಅದೇ ಪಾಪದ ಜೀವಿತದಲ್ಲಿ ಸಿಕ್ಕಿಸಿಕೊಳ್ಬೇಡ್ರಿ. ಈಗಾಗಲೇ ನಾನು ಶಿಲುಬೆಯಲ್ಲಿ ನಿಮಗೋಸ್ಕರ ಜಯವನ್ನು ಹೊಂದಿದ್ದೇನೆ, ಮರಣವನ್ನು ಹೊಂದಿ ನನ್ನ ದೇಹವನ್ನು ನಿಮಗೆ ಬದಲಾಗಿ ನಾನು ದಂಡಿಸಿಕೊಂಡಿದ್ದೇನೆ. ನೀವೇನ್ ಮಾಡ್ರಿ, ನಿಮ್ಮ ದೇಹವನ್ನ ಸಿದ್ಧಪಡಿಸಿಕೊಳ್ಳ್ರಿ ನನಗೋಸ್ಕರ. ನಿಮ್ಮ ದೇಹವು ನಿಮ್ಮ ಹೃದಯವು ಏನಾಗಿದೆ, ದೇವರಿಗೆ ಆಲಯವಾಗಿದೆ, ಇದು ಗರ್ಭಗುಡಿಯಾಗಿದೆ ದೇವರಿಗೆ. ಆಗಿರ್ಬೇಕಾದ್ರೆ ಈ ದೇಹವು ಶುದ್ಧವಾಗಿರ್ಬೇಕು. ಈ ದೇವರು ಏನಾಗಿದೆ, ದೇಹವು ದೇವರಿಗೆ ಮೀಸಲಾಗಿರುವಂತದ್ದಾಗಿರ್ಬೇಕು. ನಾವು ನೋಡ್ತೇವೆ, ಕಣ್ಣುಗಳಿಂದ ಬೇರವಾದಂತ ಕೆಟ್ಟದನ್ನ ನೋಡುವಂತದ್ದಾಗಿದ್ದೇವೆ. ನಮ್ಮ ನಾಲಿಗೆಗೆ ರುಚಿಯಾದದನ್ನೇ ತೆಗೆದುಕೊಳ್ಳುವಂತವರಾಗಿದ್ದೇವೆ. ನಮ್ಮ ದೇಹಕ್ಕೆ ಏನು ಬೇಕು ಅದನ್ನೇ ಸೇವಿಸುವಂತವರಾಗಿದ್ದೇವೆ. ಆದ್ರೆ ದೇವರ ವಾಕ್ಯಾನುಸಾರವಾಗಿ ನಾವು ಎಲ್ಲಾದರೂ ಸೇವಿಸಿದ್ದೀರಾ? ಸೈತಾನನು ಬಂದು ಯೇಸು ಕ್ರಿಸ್ತನನ್ನ ಆ 40 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಶೋಧಿಸಲು ಬಂದಾಗ ಸೈತಾನನು ಮೊದಲನೇದಾಗಿ ಆತನಿಗೆ ಹೇಳೋದೇನೆಂದ್ರೆ, ಆತನ ದೇಹ ಬಲಹೀನತೆ ಆಗಿದೆ ಎಂಬುದಾಗಿ ಆತನು ತಿಳಿದುಕೊಂಡು, ನೀನು 40 ದಿವಸದಿಂದ ಉಪವಾಸ ಪ್ರಾರ್ಥನೆ ಮಾಡುತ್ತಿದ್ದೆಲ್ಲ, ಹಸಿವೆ ಆಗಿದೆ ನಿನಗೆ, ತಗೋ ಈ ಕಲ್ಲನ್ನ ರೊಟ್ಟಿ ಮಾಡಿ ತಿನ್ನು ಎಂಬುದಾಗಿ ಸೈತಾನನು ಬಂದು ಯೇಸು ಕ್ರಿಸ್ತನನ್ನ ಏನ್ ಮಾಡ್ತಾನೆ, ಶೋಧಿಸಲಿಕ್ಕೆ ಬಂದಾಗ ಯೇಸು ಕ್ರಿಸ್ತನು ಹೇಳೋದು ಒಂದೇ ಮಾತು, ಮನುಷ್ಯನು ರೊಟ್ಟಿಯಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ವಾಕ್ಯದಿಂದ, ದೇವರ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯದಿಂದ ಬದುಕುತ್ತಾನೆ ಎಂಬುದಾಗಿ. ಆ ವಾಕ್ಯವು ಯಾರು? ಯೇಸು ಕ್ರಿಸ್ತನು ತಾನೆ.
ಈ ವಾಕ್ಯದಿಂದಲೇ ಬದುಕುವವರಾಗಿದ್ದೇವೆ. ಅದಕ್ಕೆ ಹೇಳ್ತಾ ಇರೋದು ಆ ವಚನ 13ನೇ ವಚನದಲ್ಲಿ ಹೇಳ್ತದೆ, ನೀವು ಶರೀರ ಭಾವವನ್ನು ಅನುಸರಿಸಿದರೆ ನೀವೇನಾಗ್ತೀರಾ? ಸತ್ತು ಹೋಗ್ತೀರಾ. ದೇವರ ವಾಕ್ಯವನ್ನು ಅನುಸರಿಸಿ ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ವಾಕ್ಯದಿಂದ ನಡೆಯುವುದಾದ್ರೆ ನೀವೇನ್ ಮಾಡ್ತೀರಾ? ಅಲ್ಲಿ ಜಯಿಸುವಂತರಾಗ್ತೀರ. ದೇವರಾಗಲಿ ನಮ್ಗೆ ತೋರಿಸ್ಕೊಟ್ಟಿದ್ದಾನೆ, ಇದೇ ಮಾರ್ಗದಲ್ಲಿ ನಡೆಯಿರಿ, ಇದು ಸರಿಯಾದ ಮಾರ್ಗ ಎಂಬುದಾಗಿ. ಆದ್ರೆ ಮನುಷ್ಯರಾದಂತವ್ರು ನಾವು ಇನ್ನೂ ಅದೇ ದಾಸತ್ವದ ಜೀವಿತದಲ್ಲಿ ನಡೆಯೋದಾದ್ರೆ ಎಷ್ಟು ಮಾತ್ರ ಸರಿ ಎಂಬುದಾಗಿ ನಾವಿಂದು ಪರೀಕ್ಷೆ ಮಾಡಿಕೊಳ್ಬೇಕು ಈ ದಿನ. ಅದರಿಂದ ನಮ್ಮ ಶರೀರದ ಬಲಹೀನತೆಗಳಿಂದ ನಾವು ದೇವರ ಬಳಿಯಿಂದ ಬರುವಂತಹ ಎಷ್ಟು ಅನೇಕವಾದಂತಹ ಆಶೀರ್ವಾದವನ್ನು ನಾವು ನಮ್ಮ ಜೀವಿತದಲ್ಲಿ ಕಳೆದುಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ದೇವಾ? ದೇಹ ಬಯಸೋದನ್ನೇ ಬಯಸ್ಕೊಂಡು ಇಚ್ಛಿಸಿಕೊಂಡೇ ಹೋಗ್ತಾ ಇದ್ದೇವೆ ನಾವು. ಆದ್ರೆ ಅದರಿಂದ ದೇವರಿಂದ ಬರುವಂತಹ ಆಶೀರ್ವಾದಗಳು ನಮಗೆ ತಡೆಯಾಗಿದೆ ಎಂಬುದಾಗಿ ನಾವೆಂದೂ ಆಲೋಚನೆ ಮಾಡ್ತೇವೆ. ದೇಹದ ಹೋರಾಟದ ಮಾಂಸದ ಇಚ್ಛೆಗಾಗಿ ನಾವು ಹೋರಾಡ್ತಾ ಇದ್ದೇವೆ, ಆದ್ರೆ ನಮ್ಮ ಆತ್ಮಿಕವಾದಂತಹ ಜೀವಿತಕ್ಕಾಗಿ ನಾವು ಹೋರಾಡ್ತಾನೆ ಇಲ್ಲ. ನಮ್ಮ ದೇಹವು ದೇವರಿಗೆ ಮೀಸಲಾಗಿರುವುದು, ನಮ್ಮ ಆತ್ಮವು ದೇವರಿಗೆ ಮೀಸಲಾಗಿದ್ದು, ಇದು ದೇವರು ನಮಗೆ ಸೃಷ್ಟಿ ಮಾಡಿ ಕೊಟ್ಟದ್ದು. ಪ್ರತಿಯೊಂದನ್ನು ಅಂಗವು ದೇವರು ಕೊಟ್ಟಿದ್ದು ನಮಗೆ. ಇದನ್ನ ನಾವು ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರತಿಯೊಂದನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಅರಿಕೆ ಮಾಡಿ ಪ್ರಾರ್ಥಿಸಬೇಕು ಎಂಬುದಾಗಿ. ಹಾಗೆ ನಾವು ಮಾಡ್ತಾ ಇದ್ದೀವಾ? ಇಲ್ಲ. ದೇವರ ಆತ್ಮನಿಂದ ಉಂಟಾಗುವಂತಹ ಫಲಗಳು ನಮ್ಮನ್ನು ಬರ್ತವೆ. ಹಾಗೆ ನಾವು ದೇವರಿಗೆ ವಿಧೇಯರಾಗಿ ನಮ್ಮ ದೇಹವನ್ನು ನಾವು ಒಪ್ಪಿಸಿಕೊಟ್ಟಾಗ ಪ್ರಯಾಸ ಪಡಬೇಕು. ನಾವು ಕಷ್ಟಪಡದಿರೋ ಪ್ರತಿ ಏನು ಸಿಗುವುದಿಲ್ಲ. ಕಷ್ಟಪಡಬೇಕು. ನಮ್ಮ ದೇಹದಿಂದ ನಾವು ಏನ್ ಮಾಡಬೇಕು? ಕಷ್ಟಪಡಬೇಕು. ಪ್ರತಿಯೊಂದು ಅಬ್ರಹಾಮನು ಬಹಳ ಕಷ್ಟಪಟ್ಟನು. ದೇವರು ಅಬ್ರಹಾಮನಿಗೆ ಹೇಳಿದ, ನೀನು ಆ ದೇಶವನ್ನು ಬಿಟ್ಟು ಬಾ ಎಂಬುದಾಗಿ. ಆ ದೇಶವನ್ನು ಬಿಟ್ಟು ಬಂದನು. ಆದ್ರೆ ಅಬ್ರಹಾಮನಿಗೆ ಒಂದೇ ಸರಿ ದೇವರು ಅವನನ್ನು ಆಶೀರ್ವಾದ ಮಾಡಲಿಲ್ಲ. ಬಹಳ ವರ್ಷಗಳು ತೆಗೆದುಕೊಂಡು ಅವನು ಅಷ್ಟು ವರ್ಷ ಸಹ ಅವನು ತಾಳ್ಮೆಯಿಂದ ಕಾದ ದೇವರಿಗಾಗಿ ಕಾದ. ಅವನ ದೇಹವನ್ನ ಕಾಯ್ಕೊಂಡು ಕೂತ ಅಬ್ರಹಾಮನು. ಆದ್ರೆ ಮನುಷ್ಯರಾದಂಥವ್ರು ನಾವೇನೋ ಅದನ್ನ ಮಾಡ್ತಾ ಇದೀವೋ ಇಲ್ಲೋ ಎಂಬುದಾಗಿ ಆಲೋಚನೆ ಮಾಡುವಂತವರಾಗಬೇಕು. ನಾವು ಕಾಯೋದನ್ನ ಕಲಿತಾ ಇಲ್ಲ. ನಮ್ಮ ದೇಹವನ್ನ ಯಾವ ರೀತಿಯಾಗಿ ದೇವರಿಗೆ ಮೀಸಲಾಗಬೇಕು, ದೇಹದ ಇಚ್ಛೆಯನ್ನ ಯಾವ ರೀತಿಯಾಗಿ ಜಯಿಸಬೇಕೆಂಬುದಾಗಿ ದೇವವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಆದ್ರೆ ಅಬ್ರಹಾಮನಿಗೆ ಕೊಡಲ್ಪಟ್ಟಿಲ್ಲ. ಅವನು ನೀತಿವಂತನಾಗಿ ನಡ್ಕೊಂಡ. ಆದ್ರೆ ನೋಡಿ, ಅದೇ ಅನೇಕ ರೀತಿಯಲ್ಲಿ ದೇವರಾಗಿಯಲ್ಲಿ ಬರೆಯಲ್ಪಟ್ಟಿದೆ. ಯೋಸೇಫನು ಸಹ ಅಷ್ಟೇ. ಅವನು ಸಹ ದೇವರಿಗೆ ನೀತಿವಂತನಾಗಿ ನಡೆದುಕೊಂಡ. ಯೋಸೇಫನಿಗೆ ಪಾಪ ಮಾಡುವ ಸಂದರ್ಭ ಸಿಕ್ಕಿತ್ತು. ಆಕೆ ಬಂದು ಹೇಳ್ತಾಳೆ. ಆದ್ರೆ ಯೋಸೇಫನ್ ಏನ್ ಹೇಳ್ತಾನೆ? ನಾನು ನನ್ನ ದೇವರಿಗೆ ವಿರುದ್ಧವಾಗಿ ನನ್ನ ದೇಹದಲ್ಲಿ ಯಾವ ರೀತಿಯಾಗಿ ನಾನು ಪಾಪ ಮಾಡಲಿ, ನಾನು ನನ್ನ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂಬುದಾಗಿ ಆ ಸ್ಥಳವನ್ನು ಬಿಟ್ಟು ಓಡೋಗ್ತಾನೆ. ನೀವು ಇನ್ನೂ ಮಲ್ಕೊಂಡೇ ಇರುವುದಾದ್ರೆ, ನೀವು ಇನ್ನೂ ಆ ಪಾಪದ ಜೀವಿತದಲ್ಲಿ ಜೀವಿಸೋದಾದ್ರೆ, ನಿಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇದು ನಿಮಗೆ ಏನ್ ಮಾಡ್ತದೆ? ಮರಣವನ್ನು ತರುವಂತದ್ದಾಗಿದೆ ಎಂಬುದಾಗಿ. ಅದೇ ನೀವು ಪವಿತ್ರಾತ್ಮವನ್ನು ಅನುಸರಿಸಿ ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡಿ ನಡೆಯುವುದಾದ್ರೆ ನೀವು ಏನಾಗ್ತೀರಾ? ಜೀವಿಸುವವರಾಗ್ತೀರಾ ಎಂಬುದಾಗಿ. ನಾವು ಜೀವಿಸಬೇಕಂದ್ರೆ ಈ ಲೋಕದಲ್ಲಿ ನಮಗೆ ಬಹಳ ಮುಖ್ಯವಾದದ್ದು ಏನಂದ್ರೆ ದೇವರ ವಾಕ್ಯ. ಪವಿತ್ರಾತ್ಮನು ನಮಗೆ ಕೊಡುವಂತ ವರಗಳು ದೇವರ ವಾಕ್ಯದಿಂದ ಉಂಟಾಗುವಂತ, ಅದೇ ನಮಗೆ ಕೊಡುವಂಥದ್ದು ದೇವರ ವಾಕ್ಯ. ಅದಕ್ಕೆ ಹೇಳ್ತದೆ, ನಮ್ಮ ದೇಹಗಳನ್ನ ನಾವೇನ್ ಮಾಡ್ಬೇಕು? ದೇವರಿಗೆ ಮೀಸಲಾಗಬೇಕು. ಅದಕ್ಕೆ ಹೇಳ್ತದೆ ರೋಮಪುರದವರು ಪತ್ರಿಕೆ 12ನೇ ವಚನ ಅದನ್ನೇ ಹೇಳುದು. ದೇವರಿಗೆ ನಮ್ಮ ದೇಹವನ್ನ ಏನಾಗಿರ್ಬೇಕಂತೆ? ಮೀಸಲಾಗಿ ಇರ್ತದೆ. ಮೀಸಲಾಗಿ ಇಟ್ಟರೆ ನಾವು ದೇವರಿಗೆ ವಿಧೇಯರಾಗಿ ನಾವು ಮಾಂಸದ ಇಚ್ಛೆಯನ್ನ ಜಯಿಸುವಂತವರಾಗಿರ್ತೇವೆ. ನೀವು ಇವತ್ತು ತೀರ್ಮಾನ ಮಾಡಿ, ನಮಗೆ ಬರಬೇಕಾದಂತ ಆಶೀರ್ವಾದವು ತಡೆಯಾಗಿರುವುದು ಯಾವುದು? ನನ್ನ ದೇಹದಿಂದಲೇ, ನನ್ನ ಬಲಹೀನತೆಯಿಂದಲೇ. ಇಂದು ನಾವು ತೀರ್ಮಾನ ತಗೊಳ್ತೀನಿ, ನಾನು ದೇವರಿಗೆ ವಿಧೇಯನಾಗಿ ನಡ್ಕೊಳ್ತೇನೆ. ದೇವರಿಗೆ ವಿಧೇಯನಾಗಿ ನನ್ನ ಶರೀರವನ್ನ ನಾವು ಏನ್ ಮಾಡ್ತೇನೆ? ತಗೊಂಡ್ಬಂದು ದೇವರಿಗೆ ವಿಧೇಯರಾಗಿ ನಾನು ಮಾಂಸದ ಇಚ್ಛೆಯನ್ನು ಜಯಿಸುವುದಕ್ಕೆ ಇಟ್ಟಿದ್ದೇನೆ ನನ್ನ ದೇಹವನ್ನ. ಇನ್ನು ಮುಂದೆ ನಾನು ನನ್ನ ಮಾಂಸದ ಇಚ್ಛೆಯನ್ನು ಜಯಿಸುವುದಕ್ಕೋಸ್ಕರ ಅಲ್ಲ, ನನ್ನ ದೇವರ ಚಿತ್ತಾನುಸಾರವಾಗಿ ನಡೆಸುವುದಕ್ಕೋಸ್ಕರ ನನ್ನ ದೇಹವನ್ನ ಮೀಸಲಾಗಿಡುತ್ತೇನೆ. ತೀರ್ಮಾನ ಮಾಡಿ ಈ ಒಂದು ಮುಂಚಾನೆ ವೇಳೆಯಲ್ಲಿ ದೇವರು ಈ ಒಂದು ವಾಕ್ಯವನ್ನ ಅನುಗ್ರಹಿಸಿಕೊಟ್ಟಿದ್ದಾನೆ. ದೇವರ ನಾಮ ಸ್ತೋತ್ರ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಿ. Halleluja. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಮುಂಜಾನೆ ವೇಳೆ ನಮ್ಮನ್ನ ಈ ರೀತಿಯಲ್ಲಿ ಸೇರಿಸಿದ್ದಾನೆ. ಮುಂದಿನ ವಾರವೂ ಇದೇ ರೀತಿಯಲ್ಲಿ ನಾವು ಸೇರಬೇಕು.
ಸೇರಿ ಬರಲಿಕ್ಕಾಗಲ್ಲ, ಯಾರಿಗೆ ಸಾಧ್ಯತೆ ಇದೆ ನೀವು ಬಂದರೆ ಒಳ್ಳೇದು. ನಾವು ಈಗಾಗಲೇ ಮಾತ್ರ ಬಾಗಿಲು ಮಾತ್ರ ಮುಚ್ಚಬೇಕು, ಮಸ್ಟ್ ಕ್ಲೋಸ್ ಇಟ್. ಅಂದರೆ ಸಣ್ಣ ಒಂದು ಈ ರೀತಿಯಲ್ಲಿ ನಾವು ಸೇರಿ ಬಂದು ಕರ್ತನನ್ನು ಆರಾಧಿಸುವಂಥದ್ದು ಸಾಧ್ಯತೆ ಇದೆ. ಇದಕ್ಕಾಗಿ ಪ್ರಾರ್ಥನೆ ಮಾಡೋ, ವಿಶೇಷವಾಗಿ ಇದಕ್ಕಾಗಿ ಪ್ರಾರ್ಥನೆ ಮಾಡಿ. ಕೊರೋನಾ ವೈರಸ್ ಅದು ಬಹಳಷ್ಟು ಭೀತಿಯನ್ನು ಜನರಲ್ಲಿ ಎಬ್ಬಿಸಿದೆ ಎಂಬುದಾಗಿ ಹೇಳ್ಬೋದು. ಹೋದ ವರ್ಷ ಇಷ್ಟು ಇದಿರಲಿಲ್ಲ, ಸ್ಟ್ರಾಂಗ್ ಇರಲಿಲ್ಲ ಕೊರೋನಾ ವೈರಸ್. ಒಂದು ವರ್ಷದ ಅವಧಿಯಲ್ಲಿ ಬಹಳಷ್ಟು ಶಕ್ತಿಯನ್ನು ಹೊಂದಿದೆ ಎಂಬುದಾಗಿ ಹೇಳ್ಬೋದು. ನನಗೆ ಗೊತ್ತಿರುವ ಹಾಗೆ ಈಗ ಸುಮಾರು ಒಂದು 5 ಜನರಿಗೆ, ಕ್ರೈಸ್ತರಿಗೆ ಗೊತ್ತಿರುವಂಥ ಸೇವಕರು, ಗಂಡ ಹೆಂಡತಿ ಹೊಸೂರಲ್ಲಿದ್ದಾರೆ. ಅವರು ನಿನ್ನೆ ಅವರೊಟ್ಟಿಗೆ ಮಾತಾಡಿದೆ. ಅವ್ರಿಗೂ ಒಂದು ವಾರದಿಂದ ಅವರು ಹೋಮ್ ಐಸೋಲೇಷನಲ್ಲಿ ಇದ್ದಾರೆ, ಮನೆಯಲ್ಲೇ ಕ್ವಾರಂಟೈನ್ ಆಗಿ. ಅವರು ಮತ್ತು ಅವರ ಅಕ್ಕನ ಗಂಡ, ಅಕ್ಕನ ಮಗ, ಹೀಗೆ ಅವರು 5 ಜನ, ಪ್ರಶಾಂತ್, ಎಲಿಶಾ ಗೊತ್ತಿದೆ, ಸುಮಾರು 6 ಜನರು ನಮಗೆ ಗೊತ್ತಿರುವ ಹಾಗೆ ಕೊರೋನಾ ವೈರಸ್ ಇದರ ಒಂದು ಬಾಧೆ ಈ ಸರಿ ತೀವ್ರವಾಗಿದೆ. ಅದಕ್ಕಾಗಿ ಜಾಗೃತಿಯಾಗಿರಿ. ಡೋಂಟ್ ಟೇಕ್ ಇಟ್ ಈಸಿ. ದಯಮಾಡಿ ನಿಮ್ಮ ಕೈಗಳನ್ನು ತೊಳೆಯೋದಾಗಲಿ, ಇನ್ನೊಬ್ಬರ ಕೈ ಕುಲುಕುವುದಾಗಲಿ, ಮುಖದ ಹತ್ತಿರ ಇಟ್ಕೊಂಡು ಮಾತಾಡೋದಾಗಲಿ ಸ್ವಲ್ಪ ಜಾಗ್ರತೆಯಿಂದ ಇರ್ರಿ. ಯಾಕಂದರೆ ಇದು ಈ ಸರಿ ನಿಜವಾಗ್ಲೂ ಭಯಂಕರವಾಗಿದೆ. ನಿನ್ನೆ ದಿವಸ ಒಬ್ಬರಿಗೆ ಬಂದು 2 ಆಸ್ಪತ್ರೆಯಲ್ಲಿ ಅವರಿಗೆ ಇದು ಕೊಡಲಿಲ್ಲ, ಅಡ್ಮಿಷನ್ ಕೊಡಲಿಲ್ಲ. 3ನೇ ಆಸ್ಪತ್ರೆಗೆ ಹೋಗೋದ್ರೊಳಗೆ ಅವನು ತೀರಿ ಹೋದ. ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿದೆ. ಅದಕ್ಕಾಗಿ ದಯಮಾಡಿ ಡೋಂಟ್, ಏನಂದರೆ ಪ್ಯಾನಿಕ್ ಆಗೋದು ಬೇಡ. ಪ್ಯಾನಿಕ್ ಅಂದರೆ ಗಾಬರಿ ಆಗೋದು ಬೇಡ, ಆದರೆ ಮುಂಜಾಗ್ರತೆ ಬೇಕು. ಮುಂಜಾಗ್ರತೆ ಪ್ರತಿಯೊಬ್ಬರಲ್ಲಿ ಹುಷಾರಾಗಿರಲಿ. ಕೈ ತೊಳೆಯುವುದು, ಆಹಾರ ಪದಾರ್ಥಗಳನ್ನು ಸಿಕ್ಕಲ್ಲಿ ತಗೊಳ್ಬೇಡಿ, ಮನೆಯಲ್ಲೇ ಮಾಡಿಕೊಂಡು ತಿನ್ನುವಂಥದ್ದನ್ನು ಕಲಿಯಿರಿ. ಸೊ ಇಟ್ ವಿಲ್ ಕಂಟಿನ್ಯೂ. ಗೊತ್ತಿಲ್ಲ ನಮಗೆ 20ನೇ ತಾರೀಕುವರೆಗೆ ಈ ಬ್ಯಾನ್ ಇರ್ತದಂದು. ನಿನ್ನೆ ಒಬ್ಬರು ಹೇಳಿದ್ರಿಲ್ಲ 30ನೇ ತಾರೀಕುವರೆಗೆ ಎಂಬುದಾಗಿ. ಹಾಗಾದರೆ 3 ವಾರ ಭಾನುವಾರಗಳು ನಮಗೆ ಸಂಡೇ ವರ್ಷಿಪ್ ನಾವು ಮುಕ್ತವಾಗಿ ಮಾಡಲಿಕ್ಕೆ ಸಾಧ್ಯತೆ ಇರಲಿಕ್ಕಿಲ್ಲ. ಆದರೆ ಸಣ್ಣ ಪ್ರಮಾಣದಲ್ಲಿ ನಾವು ಸೇರಿ ಬಂದು ಕರ್ತನನ್ನು ಆರಾಧಿಸ್ಬೋದು. ಆದರೆ ನಿಜವಾದ ಆಸಕ್ತಿ ನಮ್ಮಲ್ಲಿ ಬೇಕು. ಕರ್ತನನ್ನು ಆರಾಧಿಸಬೇಕಂದ್ರೆ ನಮ್ಮಲ್ಲಿ ನಿಜವಾದ ಆಸಕ್ತಿ ಬೇಕು. ಯಾಕಂದರೆ ದೇವಾಲಯ ಬರಿದಾಗಿರುವಂಥದ್ದು ಸರಿಯಲ್ಲ. ಬೇರೆ ಚರ್ಚಸ್ಸಲ್ಲಿ ಓಪನ್ ಇಟ್ಟಿರ್ತಾರೆ, ಓಪನ್ ಇದೆ, ಎಲ್ಲ ಚರ್ಚಸ್ ಇವತ್ತು ಓಪನ್ ಇದೆ. ಆದರೆ ಇದಿಲ್ಲ, ಏನು ಆರಾಧನೆ ನಡೆಯುವುದಿಲ್ಲ. ಬಂದಂಥವರು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಯು ಕ್ಯಾನ್ ಪ್ರೇ ಆ್ಯಂಡ್ ಹೋಗ್. ಅವರು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿ ದೇವಾಲಯದಲ್ಲಿ ಸ್ವಲ್ಪ ಕೂತ್ಕೊಂಡು ಹೋಗ್ಬೋದು. ಹಾಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ನಾವಿಲ್ಲಿ ಏನಂದರೆ ಆನ್ಲೈನಲ್ಲಿ ಹೋಗಲಿ ಎಂಬುದಾಗಿ ನಾವು ಯೋಚಿಸ್ತಾ ಇದ್ದೇವೆ. ಅದಕ್ಕಾಗಿ ಈ ರೀತಿಯಲ್ಲಿ ಸೇರಿ ಬರ್ತಾ ಇದ್ದೇವೆ. ಮುಂದಿನ ವಾರ ಇದೇ ರೀತಿಯಲ್ಲಿ ಸೇರಿ ಬರೋಣ ಮತ್ತು ಮಾತನಾಡುವವರಿಗೆ ದೇವರು ತನ್ನ ವಾಕ್ಯಗಳನ್ನು ಕೊಡುವಂತೆ ನಾವು ಪ್ರಾರ್ಥಿಸ್ತಾ ಬರೋಣ. ನಾವು ಕೇಳಿದಂಥ ವಾಕ್ಯದಲ್ಲಿ ಪ್ರಾಮುಖ್ಯವಾಗಿ ನಾವು ನೋಡುವಂಥದ್ದು ಏನಂದರೆ ರೋಮಾಪುರ ಸಭೆ. ಈ ಸಭೆಯಲ್ಲಿ ಒಂದು ಪೌಲನು ಈ ಸಭೆಗೆ ಹೋಗಲಿಲ್ಲ. ಇವನು ಕೊರಿಂಥದಲ್ಲಿದ್ದಾನೆ. ಕೊರಿಂಥದಲ್ಲಿ ಅಕ್ವಿಲ್ಲ ಮತ್ತು ಪ್ರಿಸ್ಕಿಲ್ಲ ಗಂಡ ಹೆಂಡತಿ ಇಬ್ಬರು ಏನು ಮಾಡಿದ್ದಾರೆ, ರೋಮಾಪುರ ಸಭೆಯ ವಿಷಯದಲ್ಲಿ ಅವರಿಗೆ ತಿಳಿಸ್ತಾರೆ. ಅವನಿಗೂ ಒಂದು ಆಸೆ ಒಳಗಿತ್ತು, ಏನಂದರೆ ರೋಮ್ಗೆ ನಾನು ಹೋಗಬೇಕು ಅನ್ನುವಂಥದ್ದು ಅವನ ಆಸೆ ಇತ್ತು. ಯಾಕಂದರೆ ಆಗಿನ ಕಾಲದಲ್ಲಿ ರೋಮ್ ಅಂದರೆ ಬಹಳ ದೊಡ್ಡ ಒಂದು ನಗರ. ಒಂದು ವೇಳೆ ಅಮೇರಿಕಾ ದೇಶಕ್ಕಿಂತಲೂ ಪ್ರಭಾವಿತವಾದಂಥ ಒಂದು ಪ್ರದೇಶ. ಅದನ್ನು ನಾನು ನೋಡಬೇಕು ಅನ್ನುವಂಥ ಆಸೆ ಅವನಲ್ಲಿ ಯಾವಾಗಲೂ ಇತ್ತು. ನಾನು ಯಾವಾಗ ಹೋದೇನು ಎಂಬಂಥ ಒಂದು ಆಲೋಚನೆ ಅವನಿಗಿತ್ತು. ಅಕ್ವಿಲ್ಲ ಮತ್ತು ಪ್ರಿಸ್ಕಿಲ್ಲ ಅವರು ಯಾವುದೋ ಒಂದು ಕಾನೂನನ್ನು ತಪ್ಪಿಸಿಕೊಳ್ಳುವುದಕ್ಕೆ ಕೊರಿಂಥ ಸಭೆಗೆ ಬಂದಾಗ ಅಲ್ಲಿ ಪೌಲನನ್ನು ಅವರು ನೋಡ್ತಾರೆ. ಪೌಲನಿಗೆ ಅಲ್ಲಿಯ ವಿಷಯಗಳನ್ನು ತಿಳಿಸ್ತಾರೆ. ಪೌಲನಿಗಿಂತ ರೋಮಾಪುರ ಸಭೆಯ ಇಲ್ಲಿ 2 ರೀತಿಯ ವಿಶ್ವಾಸಿಗಳಿರ್ತಾರೆ. ಒಂದು ಯಹೂದ್ಯರಿಂದ ಬಂದಂಥ ವಿಶ್ವಾಸಿಗಳು, ಅಂದರೆ ಯೇಸು ಕ್ರಿಸ್ತನ ಧರ್ಮದಿಂದ ಬಂದಂಥ ಯಹೂದಿಗಳು ಕ್ರಿಸ್ತನನ್ನು ನಂಬಿ ಆರಾಧನೆ ಮಾಡ್ತಾ ಇರ್ತಾರೆ ಸಭೆಯಲ್ಲಿ. ಮತ್ತು
ಇನ್ನೊಂದು ಕಡೆಯಲ್ಲಿ ಗ್ರೀಕರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಅನ್ಯರು. ಈ ಮೂರು ರೀತಿಯ ವರ್ಗದ ಜನರು ಆ ಸಭೆಯಲ್ಲಿ ಸೇರಿ ಆರಾಧನೆ ಮಾಡ್ತಾರೆ. ಇದು ಮೂವರಲ್ಲಿಯೂ ಏನಂದ್ರೆ ಒಂದು ಭಿನ್ನಾಭಿಪ್ರಾಯ. ಯಹೂದ್ಯರು ಏನಂದ್ರೆ ನಾವು ಯೇಸು ಕ್ರಿಸ್ತನ ಧರ್ಮದಲ್ಲೇ ಹುಟ್ಟಿ ಬಂದವರು, ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ. ಗ್ರೀಕರು ಏನಂದ್ರೆ ನೀವೇನೋ ಧರ್ಮವನ್ನು ಅನುಸರಿಸಿ ಬಂದ್ರಿ, ನಾವು ಜ್ಞಾನವನ್ನು ಅನುಸರಿಸಿ ಈ ಮಟ್ಟಕ್ಕೆ ಯೇಸುವನ್ನು ನಂಬಿದ್ದೇವೆ, ನೀವು ನಮ್ಮ ಮಾತನ್ನ ಕೇಳಬಹುದು ಅಂತ. ಹಾಗೆ ಅನ್ಯ ಜನರು ಎರಡೂ ಕಡೆನೂ ಇಲ್ಲ, ಈ ಕಡೆ ಜ್ಞಾನನೂ ಇಲ್ಲ, ಈ ಕಡೆಗೆ ಧರ್ಮನೂ ಇಲ್ಲ, ಅನ್ಯ ಜನರು ಮಧ್ಯದಲ್ಲಿದ್ದಾರೆ. ಹಾಗೆ ಒಬ್ಬರಿಗೊಬ್ಬರು ಅಲ್ಲಿ ವ್ಯತ್ಯಾಸ ಇದ್ದದನ್ನ ನಾವು ಈಗ ಇಲ್ಲಿ ಅವನು ಏನ್ ಮಾಡ್ತಿದ್ದಾನಂದ್ರೆ, ನೀವು ಮೊದಲನೇ ಅಧ್ಯಾಯ 2, 3, 4, 5, 6, 7, 8 ಇಷ್ಟು ಅಧ್ಯಾಯಗಳು ಪ್ರಾಮುಖ್ಯವಾಗಿ ಅವನು 3-4 ವಿಷಯಗಳು ಅವನು ಹೇಳ್ತಾನೆ. ಒಂದು ಏನಂತ ಹೇಳಿದ್ರೆ ಯಹೂದ್ಯರ ವಿಷಯದಲ್ಲಿ ಅವನು ಹೇಳಿದ, ಯಹೂದ್ಯರು ಅಥವಾ ಧರ್ಮಶಾಸ್ತ್ರದ ಬಗ್ಗೆ ಹೇಳ್ತಾರೆ. ಆಮೇಲೆ ಮನುಷ್ಯನ ಬಗ್ಗೆ ಮಾತಾಡ್ತಾರೆ, ಮನುಷ್ಯನ ಶರೀರ, ಮನುಷ್ಯ ಅಂದ್ರೆ ಏನು, ಮನುಷ್ಯನ ಶರೀರ ಅಂದ್ರೆ. ಆಮೇಲೆ ಪಾಪ ಅನ್ನುವಂತಹ ಒಂದು ವಿಷಯದಲ್ಲಿ ಮಾತಾಡ್ತಾರೆ. ಪಾಪಗಳು ಅಂತ ಮಾತಾಡೋದಿಲ್ಲ, ನೀವು ದಯಮಾಡೋ ಶಬ್ದದ ಕಡೆಗೆ ಗಮನ ಕೊಡಿ. ಪಾಪಗಳು ಮತ್ತು ಪಾಪ ಅನ್ನುವಾಗ ಬೈಬಲಲ್ಲಿ ವ್ಯತ್ಯಾಸ ಇದೆ. ಪಾಪ ಎಂಬುದಾಗಿ ಎಲ್ಲಿ ಬರೆಯಲ್ಪಟ್ಟಿದೆಯೋ ಆ ಶಬ್ದ ಯಾರಿಗೆ ಹೋಲಿಕೆಯಾಗಿದೆ? ಸೈತಾನನಿಗೆ ಹೋಲಿಕೆಯಾಗಿದೆ. ಇದನ್ನು ಯಾವಾಗಲೂ ನೆನಪಿಟ್ಟು, ಯಾವುದನ್ನ? ಪಾಪ ಅನ್ನುವಂಥ ಶಬ್ದವನ್ನು. ಪಾಪ ಅನ್ನುವಂಥ ಶಬ್ದವನ್ನ ಇಲ್ಲಿ ಏನಂದ್ರೆ ಪೌಲನು ಸೈತಾನನಿಗೆ ಹೋಲಿಸ್ತಾರೆ. ಪಾಪ ನಿಮ್ಮ ಮೇಲೆ ಅಧಿಕಾರ ಮಾಡುವುದು. ಸೈತಾನ ಅಂತ ಹೇಳೋದು ಏನಂತ ಹೇಳ್ತಾನೆ? ಪಾಪಗಳು ಅನ್ನುವಾಗ ಇದು ಬರ್ತದೆ, ಸುಳ್ಳು, ಮೋಸ, ವಂಚನೆ, ಕೆಟ್ಟತನ, ಪಾಪಗಳು. ಬೈಬಲ್ ಅಲ್ಲಿ 2 ಶಬ್ದಗಳನ್ನ ನೀವು ಸರಿಯಾಗಿ ಗಮನಿಸ್ಬೇಕು. ನೀವು 2 ಒಂದೇ ಮಾಡ್ಕೋಬೇಡಿ. ಪಾಪ ಅಂತ ಹೇಳಿ ಎಲ್ಲಿ ಉಪಯೋಗಿಸಿದೆ, ಪಾಪಗಳು ಅಂತ ಹೇಳಿ ಎಲ್ಲಿ ಉಪಯೋಗಿಸಿದೆ, ಅದ್ರ ವ್ಯತ್ಯಾಸ ನಾವು. ಅದಕ್ಕೆ ಇಲ್ಲಿ ಈ ಪೌಲನಲ್ಲಿ ಮೊದಲು ಧರ್ಮಶಾಸ್ತ್ರ ತರ್ತಾನೆ, ಆಮೇಲೆ ಮನುಷ್ಯನ ಶರೀರವನ್ನು, ಮನುಷ್ಯನನ್ನ ತರ್ತಾನೆ, 3ನೇದಾಗಿ ಪಾಪವನ್ನು ತರ್ತಾನೆ, ಆಮೇಲೆ ಯೇಸು ಕ್ರಿಸ್ತನನ್ನು ತರ್ತಾನೆ, ಪವಿತ್ರಾತ್ಮನನ್ನ. ಈ 5 ಪ್ರಾಮುಖ್ಯವಾದ ವಿಷಯಗಳನ್ನ ಅವನು ಇಲ್ಲಿ ಹೇಳಿದ್ದಾನೆ. ಇಲ್ಲಿ ಹೇಳುವಂತ ಅವಶ್ಯಕತೆ ಏನಂತ ಹೇಳಿದ್ರೆ, ಅವನು ಹೇಳುವಂಥದ್ದು ಏನಂತ ಹೇಳಿದ್ರೆ, ನೋಡಪ್ಪ, ಇದು ಧರ್ಮಶಾಸ್ತ್ರ. ಆಗಿನ ಕಾಲಕ್ಕೆ ಧರ್ಮಶಾಸ್ತ್ರ ಅಂದ್ರೆ ಬರೀ ಮೋಶೆ ಬರೆದಂತ ಪುಸ್ತಕ. ಹಳೆ ಒಡಂಬಡಿಕೆ ಅಂತ ಇಟ್ಕೊಳ್ಳಿ. ಹಳೆ ಒಡಂಬಡಿಕೆ ಆಗಿನ ಕಾಲದಲ್ಲಿ ಇತ್ತು. ಅವರ ಕಾಲದಲ್ಲಿ ಹಳೆ ಒಡಂಬಡಿಕೆ ಭಾಗ ಮಾತ್ರ ಇತ್ತು. ಅದಕ್ಕೆ ಧರ್ಮಶಾಸ್ತ್ರ ಅಂತ ಹೇಳಿ ಅವರು ಕರೀತಾರೆ. ಈ ಧರ್ಮಶಾಸ್ತ್ರ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವರು ಅನೇಕರು ಅನ್ಯ ಜನರಿಂದ ಬಂದವರು, ಆಮೇಲೆ ಬೇರೆದವರು ಗ್ರೀಕರು ಏನ್ ಮಾಡಿದ್ರು ಅಂದ್ರೆ, ಇದು ಪ್ರಾಮುಖ್ಯ ಅಲ್ಲ ಅಂತ ಹೇಳಿದ್ರು. ಯಾಕೆ ಪ್ರಾಮುಖ್ಯ ಅಲ್ಲ? ಇದರಲ್ಲಿ ಯೇಸು ಕ್ರಿಸ್ತರ ವಿಷಯ ನಮ್ಗೆ ಅಷ್ಟೊಂದು ಕಾಣುವುದಿಲ್ಲ. ನಮ್ಗೆ ಯೇಸು ಕ್ರಿಸ್ತ ಸಾಕು, ನಮ್ಗೆ ಧರ್ಮಶಾಸ್ತ್ರ ಬೇಕಿಲ್ಲ. ಹಾಗೆ ಧರ್ಮಶಾಸ್ತ್ರ ನಮ್ಗೆ ಯಾಕೆ ಬೇಕಿಲ್ಲ? ಅದು ಅವ್ರಿಗೆ ಯಾವುದು ಯಹೂದ್ಯರು, ಹಾಗೆ ಅವರು ವ್ಯತ್ಯಾಸ ಮಾಡ್ತಾರೆ. ಆದ್ರೆ ಇಲ್ಲಿ ಪೌಲನು ಏನ್ ಹೇಳ್ತಿದ್ದ, ಧರ್ಮಶಾಸ್ತ್ರ ಏನಂತ ಹೇಳ್ತಾನೆ? ಪಾರಮಾರ್ಥಿಕವಾದ. ನಾವು ವಚನ ಓದಿದ್ರಲ್ಲ, ಓದಿದ 14 ವಚನ ಏನಂತಿದೆ? ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದ. ಪಾರಮಾರ್ಥಿಕ ಅಂದ್ರೆ ಏನು? ಏನ್ರಿ ಕನ್ನಡ ಬರಬೇಕು ನಿಮಗೆ. ಪಾರಮಾರ್ಥಿಕ ಅಂದ್ರೆ ಏನು? ಪಾರಮಾರ್ಥಿಕ ಅಂದ್ರೆ ಪರಮ ಅರ್ಥ ಅಂದ್ರೆ ನಿಮ್ಗೆ ಪಾರಮಾರ್ಥಿಕ ಅಂತ ಹೇಳಿ ಅಂದ್ರೆ ಪರಮ ಆರ್ಥಿಕವಾದದ್ದು. ಈ ಲೋಕದ ವಿಷಯದಲ್ಲಿ ಅಲ್ಲ, ಪರಲೋಕದ ವಿಷಯಕ್ಕೆ ಏನಂತಾರೆ? ಪಾರಮಾರ್ಥಿಕವಾದ. ಪಾರಮಾರ್ಥಿಕ ಇದು ಇದಲ್ಲ, ಏನು ಈ ಭೂಲೋಕಕ್ಕೆ ಸಂಬಂಧಪಟ್ಟಂತ ಅರ್ಥವುಳ್ಳಂತ ಪುಸ್ತಕ ಇದಲ್ಲ, ಇದು ಪರಲೋಕಕ್ಕೆ ಸಂಬಂಧಪಟ್ಟಂತ ಪುಸ್ತಕ. ಪರಲೋಕದ ತಂದೆ ಅಂತ ಕರಿತೀವಿ ಅಂದ್ರೆ ಈ ಲೋಕದ ತಂದೆ ಅಲ್ಲ, ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ. ಅಂದ್ರೆ ಬೇರೆ ಲೋಕದಲ್ಲಿ ಹಾಗೆ ಪಾರಮಾರ್ಥಿಕ ಅಂದ್ರೆ ಇದು ಪರಮ ಅರ್ಥ
ಅರ್ಥವುಳ್ಳಂಥ ಒಂದು ಪುಸ್ತಕ. ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದು ಎಂದು ಬರಲಿ. ಇದು ಅವನು ಹೇಳುವುದೇನೆಂದ್ರೆ ಧರ್ಮಶಾಸ್ತ್ರ ಎತ್ತಿ ಹಿಡಿತಾನೆ. ಇದರಲ್ಲಿ ಏನ್ ತಪ್ಪಿಲ್ಲ, ಇದರಲ್ಲೆಲ್ಲ ಸತ್ಯವೇ. ಆದ್ರೆ ಇದನ್ನ ಈ ದೇಹ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅನುಸರಿಸಲಿಕ್ಕೆ ಆಗ್ತಾ. ಯಾಕೆ ಆಗ್ತಾ ಇಲ್ಲ? ಅಲ್ಲಿ ಬರ್ದಿದ್ದಾನೆ ನೋಡ್ರಿ, ಏನಂತ ಬರ್ದಿದ್ದಾನೆ 14 ನಿಮಿಷದವರು. ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದೆಂದು ನಾವು ಬಲ್ಲೆವು, ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು. ಆಮೇಲೆ ಪಾಪದ ಸ್ವಾಧೀನ ಅಂದ್ರೆ ಅಧೀನ. ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಈಗ ನೋಡಿ, ಧರ್ಮಶಾಸ್ತ್ರ ಪಾರಮಾರ್ಥಿಕ, ಇದು ಒಳ್ಳೆಯದು. ಧರ್ಮ ದೇವರ ವಾಕ್ಯ, ಇದರಲ್ಲಿ ಯಾವ ದೋಷಗಳಿಲ್ಲ. ಇದು ನಿಜವಾಗಲೂ ಬಂಗಾರಕ್ಕಿಂತಲೂ ಅಪ್ಪಟವಾದದ್ದು ಎಂಬುದಾಗಿ ಅವನು ಹೇಳ್ತಾನೆ. ಆದರೆ ನಾನು ಈ ನನ್ನ ದೇಹ ಯಾವುದಕ್ಕೆ ಮಾರಲ್ಪಟ್ಟಿದೆ? ಪಾಪ ಅಂದ್ರೆ ಏನು? ಸೈತಾನನಿಗೆ ಏನಾಗಿದ್ದೇವೆ ನಾವು? ಮಾರಲ್ಪಟ್ಟಿದೆ. ಈಗ ಏನಾದ್ರೂ ಒಂದು ವಸ್ತು ನಾನು ಮಾರಿದ್ರೆ ಅದು ಯಾರಿಗೆ ಸಂಬಂಧಪಟ್ಟಿದ್ದು? ಯಾರು ಕೊಂಡ್ಕೊಂಡಿದ್ದಾರೋ ಅವರಿಗೆ ಸಂಬಂಧ. ನನ್ನ ದೇಹ, ನನ್ನ ಶರೀರ, ನನ್ನ ಮನಸ್ಸು, ನನ್ನ ಇಡೀ ವ್ಯಕ್ತಿತ್ವ ಯಾರಿಗೆ ನಾನು ಮಾರ್ಕೊಂಡಿದ್ದೇನೆ? ಎಲ್ಲಿ ಮಾರ್ಕೊಂಡೆ? ಏನೇನ್ ತೋಟದಲ್ಲಿ. ಎಲ್ಲಿ ಮಾರ್ಕೊಂಡೆ? ಆದಾಮ ಹವ್ವ ಯಾರಿಗೆ ಪ್ರವೇಶ ಕೊಟ್ಟರು? ಸೈತಾನನಿಗೆ ನಮ್ಮ ಜೀವಿತದಲ್ಲಿ ಬರುವಂತೆ, ಅವನ ಸ್ವರಕ್ಕೆ ಕಿವಿ ಕೊಡುವಂತೆ. ಅರ್ಥ ಆಯ್ತಾ? ನಾನು ಪಾಪಕ್ಕೆ ಮಾರಲ್ಪಟ್ಟಿದ್ದೇನೆ ಅಂದ್ರೆ ಅದು ಅರ್ಥ. ನನ್ನ ಶರೀರದ ಮೇಲೆ ಇವತ್ತು ಅಧಿಕಾರ ಪಾಪ ಮಾಡ್ತಾರೆ. ಅದಕ್ಕೆ ಅವನು ಹೇಳುವುದು, ಪಾಪ ಮಾಡೋ ನಾನಲ್ಲ, ನನ್ನ ಶರೀರ ಮಾಡ್ತಾರೆ. ಅಂದ್ರೆ ನನ್ನ ಶರೀರವನ್ನ ಯಾರು ಮಾಡ್ತಿದ್ದಾರೆ? ಪಾಪ ಆಳ್ವಿಕೆ ಮಾಡ್ತದೆ. ಅದರಿಂದ ನಾನು ಈ ಕಾರ್ಯಗಳನ್ನು ಹಾಗಾಗಿ ಈಗ ನನಗೇನಾಗಬೇಕು? ಧರ್ಮಶಾಸ್ತ್ರವನ್ನು ನಾನು ಸರಿಯಾಗಿ ಅನುಸರಿಸಿ ನಡಿಬೇಕು. ದೇವರಿಗೆ ಮಹಿಮೆ ಉಂಟು ಮಾಡಬೇಕು. ನನ್ನ ಶರೀರವನ್ನು ಯಾವುದರಿಂದ ನಾನು ಬಿಡಿಸ್ಬೇಕು? ಯಾವುದರಿಂದ ಬಿಡಿಸ್ಬೇಕು? ಪಾಪದ ಸ್ವಾಧೀನ. ಪಾಪಕ್ಕೆ ಮಾರಲ್ಪಟ್ಟಂತ ನನ್ನನ್ನ ಯಾರಾದರೂ ಅಲ್ಲಿಂದ ಬಿಡಿಸ್ಬೇಕು. ಇದು ಅವನ ಇದು ತರ್ಕ. ಅದಕ್ಕೆ 24ನೇ ವಚನದಲ್ಲಿ ಬರುವಾಗ, ಅಯ್ಯೋ ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಎಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಇದು ಪ್ರಶ್ನೆ. ಈಗ ನಮ್ಗೇನಾಗ್ಬೇಕು ಅಂದ್ರೆ, ನಾನು ದೇವರಿಗೆ ಒಳ್ಳೆ ವ್ಯಕ್ತಿ, ದೇವರು ಬಯಸುವಂತ ವ್ಯಕ್ತಿ ನಾನಾಗಬೇಕು ಅಂತ ಹೇಳಿದ್ರೆ, ನೀತಿಯ ಮಾರ್ಗದಲ್ಲಿ ನಾನು ಜೀವಿಸ್ಬೇಕಂದ್ರೆ ನನಗೆ ಬಿಡುಗಡೆ ಅವಶ್ಯಕತೆ. ಆದ್ರೆ ನನ್ನನ್ನು ನಾನು ಬಿಡುಗಡೆ ಮಾಡ್ಕೊಳ್ಳಕ್ಕೆ ಆಗಲ್ಲ. ನನ್ನನ್ನು ನಾನು ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಐ ಕ್ಯಾನ್ ನಾಟ್. ನಾನು ಮಾರಲ್ಪಟ್ಟಾಗಿದೆ. ನನ್ನನ್ನು ನಾನೇ ದುಡ್ಡು ಕೊಟ್ಟು ಬಿಡಿಸ್ಕೊಳಕ್ಕಾಗ್ತದ? ಇಲ್ಲವೇ. ನನ್ನನ್ನು ಏನ್ ಮಾಡ್ಬೇಕು? ಯಾರಾದ್ರೂ ಒಬ್ರು ಬಿಡಿಸುವವರು ಯಾರು? ಪಾಪದ ಸ್ವಾಧೀನದಿಂದ, ಸೈತಾನನಿಂದ ಬಿಡಿಸುವಂತವ್ರು ಯಾರಪ್ಪ? ಅದು ಪ್ರಶ್ನೆ. ಅದಕ್ಕೆ 25ನೇ ವಚನ ಬರುವಾಗ ಹೇಳ್ತಾನೆ, ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಇದು ಏನಂದ್ರೆ, ಬಿಡಿಸುವವನ ಅವಶ್ಯಕತೆ ನನಗೆ. ಯಾವುದು ಬಿಡಿಸ್ತದೆ? ಧರ್ಮಶಾಸ್ತ್ರನೂ ನನಗೆ ಬಿಡಿಸ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಧರ್ಮಶಾಸ್ತ್ರ, ನಾನು ಪಾಪನೂ ಮಾಡ್ತೇನೆ, ಧರ್ಮಶಾಸ್ತ್ರನೂ ಮಾಡ್ತೇನೆ. ಅಲ್ಲಿ ಏನಾಗ್ತದೆ? ಅದು ತಾಳ್ಮೇಳ ಆಗ್ತದೆ. ಎರಡೂ ಒಂದೇ ತಕ್ಕಡಿಯಲ್ಲಿ ಸರಿಯಾದ ರೀತಿಯಲ್ಲಿ ತೂಗ್ಲಿಕ್ಕೆ ಆಗ್ತದೆ. ಮೊದಲು ನನಗೇನಾಗಬೇಕು? ಯಾವುದರಿಂದ ಬಿಡುಗಡೆ ಆಗಬೇಕು? ಪಾಪದಿಂದ ಬಿಡುಗಡೆ ಆಗಬೇಕು.
ಬೇಕು ನನಗೆ. ಸೈತಾನನ ಹಿಡಿತದಿಂದ ಬಿಡಿಸುವಂತ ವ್ಯಕ್ತಿ ಬೇಕು, ಆ ಶಕ್ತಿ ಉಳ್ಳಂತ ವ್ಯಕ್ತಿ ಬೇಕು. ಇದು ಏನಂದ್ರೆ ನಾವು ನಾವಾಗೇ ಬಿಡುಗಡೆ ಹೋಗ್ತೇವೆ, ಆಗುದಿಲ್ಲ. ನೀವು ತಪಸ್ಸಾದ್ರೂ ಮಾಡ್ರಿ, ತಲೆ ಕೆಳಗೆ ಮಾಡಿ, ನೀವು ಏನಾದ್ರೂ ಮಾಡ್ಕೊಳ್ರಿ, ನಿಮ್ಗೇನಾಗಲ್ಲ, ಬಿಡುಗಡೆ ಆಗಲ್ಲ. ಬಿಡಿಸುವವರು ಅವಶ್ಯಕತೆ ನಿಮಗೆ ಇದೆ. ಬಿಡಿಸುವವನು ಯಾರು? ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಇದು ಅವತಾರ. ಬಿಡಿಸುವವರಿದ್ದಾನೆ ಎಂಬುದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನ, ನಿಮ್ಮನ್ನ ಈ ಪಾಪದಿಂದ, ಸೈತಾನನ ಅಧೀನದಿಂದ ಬಿಡಿಸ್ತಾನೆ. ಸೈತಾನನಿಂದ ಬಿಡಿಸುವಂತ. ಈಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮುಂದೆ 8ನೇ ಅಧ್ಯಾಯಕ್ಕೆ ಬರುವಾಗ ನೀವು ಪೂರ್ತಿ ಓದ್ಕೊಳ್ಬೇಕು. 4 ವಚನ ಓದಿದ್ರೆ ಅಲ್ಲಿ ನೋಡ್ರಿ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಏನಂತಿದೆ? ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ಆದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿದರು. ಇಲ್ಲಿ ಪವಿತ್ರಾತ್ಮನು ಏನಾಗ್ತಾನಂದ್ರೆ, ಕ್ರಿಸ್ತನು ನನ್ನನ್ನ ಬಿಡಿಸಿದ್ದರಿಂದ ಪವಿತ್ರಾತ್ಮನು ನನ್ನೊಳಗೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಕಾರ್ಯ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ಹೀಗೆ ಈ ಕ್ರಿಸ್ತ ಯೇಸುವನ್ನ ಇಟ್ಟುಕೊಂಡು ಕ್ರಿಸ್ತ ಯೇಸುವಿನಲ್ಲಿರುವಂತಹ ಪವಿತ್ರಾತ್ಮನ ಶಕ್ತಿಯಿಂದ ನಾವೇನಂದ್ರೆ ಬಿಡುಗಡೆಯನ್ನ ಹೊಂದುವ ಮಾರ್ಗದಲ್ಲಿ ಹೋಗುವುದಕ್ಕೆ ನಾವು ಹೋಗ್ಬೇಕು. ಅಲ್ಲಿಗೆ ತಕ್ಕ ಆ ಪಾಪದ ದಿನದಿಂದ ಯೇಸು ಕ್ರಿಸ್ತನು ಬಿಡಿಸ್ತಾನೆ. ಇನ್ನ ಅದು ಪಾಪ ತಿರುಗಿ ನಮ್ಮ ಮೇಲೆ ಅಧಿಕಾರ ಮಾಡದಂತೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮ್ಮಲ್ಲಿ ಯಾರ ಪ್ರವೇಶ ಆಗ್ತದೆ? ಪರಿಶುದ್ಧಾತ್ಮನ ಪ್ರವೇಶ ನಮ್ಮಲ್ಲಿ ಆಗ್ತದೆ. ಆ ಶಕ್ತಿಯನ್ನು ನಾವು ಪಡಿತೇವೆ. ಅದರಿಂದ ಪಾಪವನ್ನು ಏನ್ ಮಾಡಬಹುದು? ನಾವು ರೆಸಿಸ್ಟ್ ಮಾಡಬಹುದು. ಪಾಪವೇ ದೂರ, ವಿ ಕ್ಯಾನ್ ರೆಸಿಸ್ಟ್. ಅಲ್ಲಿ ಆತ್ಮನು ಏನಂದ್ರೆ ಪರಿಶುದ್ಧಾತ್ಮನನ್ನ ತಕೊಂಡು ಬರ್ತಾನೆ. ಯಾವ ರೀತಿಯಲ್ಲಿ ನೋಡ್ರಿ, ಮುಂದಿನ ವಚನ ಅಲ್ಲಿ ಓದ್ರಿ, ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನ ಮಾಡಲಾರದೆ ಇತ್ತೋ ಅದನ್ನ ದೇವರು ಮಾಡಿದರು. ಅದೇ ಧರ್ಮಶಾಸ್ತ್ರಕ್ಕೆ ಮಾಡಕ್ಕಾಗ್ಲಿಲ್ಲ, ಕ್ರಿಸ್ತನು ಮಾಡಿದ. ಕ್ರಿಸ್ತನಿಂದ ಪವಿತ್ರಾತ್ಮನ ಶಕ್ತಿ ನನ್ನೊಳಗೆ ಬಂತು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಮುಂದಿನ ವಚನ ಅದೇ ಏನಂದ್ರೆ, ಆತನ ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನ ವಿಧಿಸಿದರು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನನುಸಾರವಾಗಿ ನಡೆಯುವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಗಿದೆ. ಇಲ್ಲಿಗೆ ಕ್ರಿಸ್ತನ ಮರಣದ ಒಂದು ಪ್ರಾಮುಖ್ಯತೆಯನ್ನು ತೋರಿಸ್ತಾನೆ. ಏನಂದ್ರೆ, ಯೇಸು ಕ್ರಿಸ್ತನ ಮರಣದಿಂದ ಯಾವುದಕ್ಕೆ ಸೋಲುಂಟಾಯಿತು? ಸೈತಾನನಿಗೆ ಸೋಲು. ಪಾಪ ಮರಣಗಳಿಗೆ ಏನ್ ಮಾಡಿದ? ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನ ವಿಧಿಸಿದ. ಹಲ್ಲೆಲೂಯಾ. ಬಹಳ ಸಂತೋಷ ನಾವು ಪಡ್ಬೇಕು. ಹಾಗಾದ್ರೆ ನಿಮ್ಮ ಶರೀರ, ಮನಸ್ಸು, ನಮ್ಮ ಪೂರ್ವ ಶಾಪಗಳು ಪ್ರತಿಯೊಂದರಿಂದ ಯೇಸು ಕ್ರಿಸ್ತನ ಮರಣ ನನ್ನನ್ನು ನಿಮ್ಮನ್ನು ಬಿಡಿಸಿ. ಈ ಸತ್ಯ ನೀವೇನ್ ಮಾಡ್ಕೋಬೇಕಂದ್ರೆ, ನಿಮ್ಮ ಎದೆಯಲ್ಲಿ, ನಿಮ್ಮ ತಲೆಯ ಹಣೆ ಪಟ್ಟೆ ಮೇಲೆ, ನಿಮ್ಮ ಹೃದಯದ ಹಲಿಗೆ ಮೇಲೆ ಬರ್ಕೊಂಡು, ನಾನು ಬಿಡುಗಡೆ ಹೊಂದಿದ್ದೇನೆ. ಹಲ್ಲೆಲೂಯಾ. ನಾನು ಬಿಡುಗಡೆ ಹೊಂದಿದ್ದೇನೆ. ಈಗ ನಾನು ಪಾಪಕ್ಕೆ ಹಾಳಾಗಬೇಕಾ? ದೇವರ ಆತ್ಮನಿಗೆ ಹಾಳಾಗಬೇಕಾ? ಅದನ್ನು ಯಾರು ನಿರ್ಧಾರ ಮಾಡಬೇಕು? ನೀವು. ದೇವರ ಬಿಡುಗಡೆ ಪೂರ್ತಿ ಕೊಟ್ಟಿಲ್ಲ. ಯಾಕಂದ್ರೆ ಮರಣದಂಡನೆ ಪಾಪಕ್ಕೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿ ಇನ್ ತಿರುಗಿ, ಅಯ್ಯೋ ನನ್ನ ಪಾಪ ಅದಿದೆ, ಅಯ್ಯೋ ಇದು ಇದೆ, ನಾನು ಹಾಗೆ ಮಾಡ್ತೀನಿ. ಅದು ಆ ಒಂದು ಹೆದರಿಕೆ ನಮ್ಗೆ ಈಗ ಬೇಕಾಗಿಲ್ಲ.
ಅದಕ್ಕೆ ಅವನು ಮುಂದೆ ಹೇಳುವಾಗ ಏನಿದೆ ಅವನು ಹೇಳ್ತಾನೆ, ನಾವು ಇನ್ನು ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಹೆದರಿಕೆಯಿಂದ ನಾವು ಇರುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ 15 ವಚನ ನೀವು ಓದಿದ್ರಲ್ಲ, ಅವರು ದೇವರ ಮಕ್ಕಳು, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನಪ್ಪ ತಂದೆಯೇ ಎಂದು ಹೋಗುತ್ತೇವೆ. ಆ ಭಯ ನಮಗಿರುವ ಯಾವುದೇ ಪಾಪ ಬರಲಿ ಬಂದ್ರೆ ನೀವೇನು ಹೇಳ್ಬೇಕಂದ್ರೆ, ನನಗೆ ಈ ಪಾಪದಿಂದ ಯೇಸು ಏನು ಮಾಡಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ. ನನ್ನ ಮೇಲೆ ಒಂದು ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ದೇಹ ಆಳಲ್ಪಡ್ತಾ ಇದೆ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಆತ್ಮ ಇದು ಪವಿತ್ರಾತ್ಮನ ಶಕ್ತಿಯಿಂದ ನಡೆಸಲ್ಪಡ್ತಾ ಇದೆ. ಸೈತಾನನೇ ನನ್ನನ್ನು ತೊಲಗಿ ಅದು ನಿಮ್ಮ ಹತ್ರ ಇದೆ. ನೀವು ಇದನ್ನು ಮಾಡಬೇಕು, ಏನಾದರೂ ನಿರ್ಧಾರ ಮಾಡಬೇಕು. ನಾನು ಪಾಪಕ್ಕೆ ಮಾರಲ್ಪಟ್ಟವನಾಗಿ ಅದರ ಅಧೀನದಲ್ಲಿರುವುದಕ್ಕಾಗಿ ಅಲ್ಲೇ ಇದ್ದೇನ, ಹೊರಗೆ ಬಂದಿದ್ರೆ ತಿರುಗಿ ಹೋಗಿ ಬಿಡುವಂಥ ಅವಶ್ಯಕತೆ ಇಲ್ಲ. ನೀವು ಯೋಚನೆ ಮಾಡಿ, ನಾನು ಹೊರಗೆ ಬಂದಿದ್ದೇನೆ, ಸಾಕು, ಸ್ವತಂತ್ರತೆ ಸಿಕ್ಕಿ. ನನ್ನ ಆತ್ಮವನ್ನು, ನನ್ನ ಶರೀರವನ್ನು, ನನ್ನ ಮನಸ್ಸನ್ನು ದೇವರೇನು ಮಾಡಿದ್ದಾನೆ, ಬಿಡುಗಡೆ ಮಾಡಿದ. ದೇವರ ಸ್ತೋತ್ರ, ಹಲ್ಲೆಲೂಯಾ. ಅದಕ್ಕಾಗಿ ಇದು ಮಾಡೋ ಬಿಡುಗಡೆ ನಾಯಕ ಒಂದು ಹಾಡನ್ನು ಹಾಡಿಕೊಂಡು ಪ್ರಾರ್ಥನೆ ಮಾಡಿ ಊಟ ಮುಗಿಸೋಣ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು ಎಂದ ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು ಎಂದ ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು ಎಂತ ಆನಂದ. ನನ್ನ ಹುಡುಗಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಗಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಮನುಷ್ಯನಾಗಿಸಿದ, ಹೊಸ ಮನುಷ್ಯನಾಗಿಸಿದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು ಎಂತ ಆನಂದ. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ. ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು,
ಸೈತಾನನ ಮೇಲೆ ಗೆಲ್ಲುವ ಅಧಿಕಾರವನ್ನು ತಂದ. ಈ ಸಮಯದಲ್ಲೆಲ್ಲರೂ ನಾವು ಎದ್ದು ನಿಂತುಕೊಳ್ಳೋಣ. ನಮ್ಮನ್ನು ನಾವು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡುವ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತೆ ಎಲಿಶನನ್ನು ಕೇಳ್ಕೊಂಡು ನಮ್ಮನ್ನು ಅತ್ಯಂತ ಬಹಳವಾಗಿ ಪ್ರೀತಿ ಮಾಡುವಂತಹ ಸಂಕೇತದ ದೇವರೇ, ಈ ವೇಳೆಗಾಗಿ ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಹೌದು ರಾಜ, ಎಲ್ಲೇ ಒಂದು ಸಣ್ಣ ಗುಂಪಾಗಿ ಕಟ್ಟಬೇಕು ನಿನ್ನ ಆರಾಧಿಸಲಿಕ್ಕಾಗುವಂತೆ ಪ್ರಮಾಣಿಸಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಕರ್ತನೆ ಮನುಷ್ಯನ ಈ ಕೊರೋನಾ ವೈರಸ್ ಪ್ರಭಾವವಾಗಿ ಹಿಡಿಸಲಾಗಿ ಕರ್ತನೆ ನೀನು ನಮ್ಮನ್ನು ಮುನ್ನಡೆಸುವಾತನಾಗಿದೆಯೇ, ಹಾಗೆ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ವಾಕ್ಯದಲ್ಲಿ ಕರ್ತನೆ ನಾವು ಧ್ಯಾನಿಸಲು ನಾವು ಕರ್ತನೆ ನಿನ್ನ ವಾಕ್ಯಗಳಿಗಾಗಿ ನಿನ್ನ ದಾಸರಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಆ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಮಾಡಲಿ. ಹೌದು ಕರ್ತನೆ, ಶರೀರ ಭಾವದ ಅಭಿಲಾಷೆಗಳು ನಮ್ಮನ್ನ ಕರ್ತನೆ ಈ ಲೋಕದಲ್ಲಿ ಬಹಳವಾಗಿ ಕರ್ತನೆ ಲೋಕದ ನಡವಳಿಕೆಗೆ ತಕ್ಕಂತೆ ನಮ್ಮ ನಡೆಸುವಂಥದ್ದಲ್ಲ. ಆದರೆ ನಿನ್ನಲ್ಲಿ ಕರ್ತನೆ ಅನೇಕ ನೂತನ ಒಂದು ವ್ಯಕ್ತಿತ್ವಗಳು, ನಿನ್ನಲ್ಲಿರುವಂತಹ ಆ ಮನಸ್ಸು ಕೂಡ ಕರ್ತನೆ ನಮ್ಮಲ್ಲಿ ಇರುವಂಥದ್ದಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಹಾಗಾದರೆ ಕರ್ತನೆ ಆ ಒಂದು ನಡವಳಿಕೆ ನಾವು ಅನುಸರಿಸ್ತಾ ಇದ್ದೇವೆ ಅಥವಾ ಲೋಕದ ನಡವಳಿಕೆಯನ್ನು ನಾವು ಅನುಸರಿಸ್ತಾ ಇದ್ದೇವೆ ಕರ್ತನೆ, ನಾವು ಒಂದು ಸಾರಿ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷಿಸಿಕೊಳ್ಳುವವರಾಗಿದ್ದೇವೆ. ಲೋಕದ ನಡವಳಿಕೆಯನ್ನು ನಾವು ಅನುಸರಿಸದೆ ಕರ್ತನೆ ನಿನ್ನ ನಡವಳಿಕೆಯನ್ನು ಅನುಸರಿಸುವವರಾಗಿ ಕರ್ತನೆ ಹೌದು ರಾಜ ನಿನ್ನನ್ನು ಮೆಚ್ಚಿಸುವವರಾಗಿ ಜೀವಿಸುತ್ತಾರೆ ಮಾಡು. ಯಾಕಂದರೆ ಲೋಕವನ್ನು ಮೆಚ್ಚಿಸುವುದು ಯಾವ ಪ್ರಯೋಜನವಿಲ್ಲ ಕರ್ತನೆ. ಅದರ ಪಾಪದ ಸ್ವಭಾವಗಳು ನಮ್ಮಲ್ಲಿ ಇನ್ನೂ ಹೆಚ್ಚಾಗಿವೆ. ಆದರೆ ನಿನ್ನನ್ನು ಮೆಚ್ಚಿಸುವಾಗ ಕರ್ತನೆ ಹೌದು ರಾಜ ನಿನ್ನ ಒಂದು ಆ ವ್ಯಕ್ತಿತ್ವಕ್ಕೆ ಅಥವಾ ನಿನ್ನ ಒಂದು ಸ್ವಾರೂಪಕ್ಕೆ ನಾವು ಬದಲಾಗುತ್ತೇವೆ. ಅದಕ್ಕಾಗಿ ನಿಮಗೆ ಸಲ್ಲಿಸ್ತೇವೆ ಕರ್ತನೆ. ಹೌದು ವಾಕ್ಯಗಳ ನಮ್ಮ ಚಿತ್ರಗಳಲ್ಲಿ ಹೆಚ್ಚಾಗಿ ನಾವು ಅಳವಡಿಸಿಕೊಂಡು ಮುಂದೆ ಸಾಗಲಿಕ್ಕಾಗಿ ಪ್ರಮಾಣ ಕರ್ತನೆ. ಹೀಗೆ ಈ ಕೊರೋನಾವಾಗಿ ಕರ್ತನೆ ಸಮೇತ ಪ್ರಕಾರ ನಡೆಯಲು ಆಗುತ್ತಿಲ್ಲ. ಅದರ ಮನೆಗಳಲ್ಲಿ ಇರುವಂಥವ್ರು ಕರ್ತನೆ ಹೆಚ್ಚಾಗಿ ಇದಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಸುಮ್ಮನೆ ಸಮಯಗಳನ್ನು ಅವರು ವ್ಯರ್ಥ ಮಾಡದೆ ಕರ್ತನೆ ನಿನ್ನ ಒಂದು ಪ್ರಸನ್ನತೆಯಲ್ಲಿ ಕರ್ತನೆ ನಿನ್ನ ಆರಾಧಿಸುವುದರಲ್ಲಿ ಕರ್ತನೆ ನಿನ್ನ ಪ್ರಾರ್ಥಿಸುವುದರಲ್ಲಿ ಕರ್ತನೆ ಹೆಚ್ಚಾಗಿ ನಿನ್ನ ಒಂದು ಕರ್ತನೆ ಪ್ರಸನ್ನತೆಯನ್ನು ಬಯಸುತ್ತಿಲ್ಲ. ಅವರು ನಿರತರಾಗಿರುವುದಕ್ಕಾಗಿ ಮಾಡಿ ನಡೆಸುವುದಕ್ಕಾಗಿ ಬೇಡಿಕೊಳ್ತೀನಿ ಕರ್ತನೆ. ಕೆಲವು ವಾರಗಳು ಹೀಗೆ ಉಂಟು ಕರ್ತನೆ. ನಂತರ ಆ ಕರ್ತನೆ ಸಂಪೂರ್ಣವಾಗಿ ಕಡಿಮೆ ಆಗಲಿಕ್ಕಾಗುವಂತೆ ಕರ್ತನೆ ತಿರುಗಿ ಸಮಯ ಪ್ರಾರಂಭವಾಗಿ ಕರ್ತನೆ ಒಟ್ಟುಗೂಡಿ ಕರ್ತನೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. ನಿನಗೆಲ್ಲವೂ ಸಾಧ್ಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಬಳಿಯಲ್ಲಿ ನಾವು ಬೇಡಿಕೊಳ್ಳುತ್ತವರಾಗಿದ್ದೇವೆ. ಕಾರ್ಯ ಮಾಡುವಾತನಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಲ್ಲಿ ಸೇರಿ ಬಂದ ಪ್ರತಿಯೊಬ್ಬರನ್ನ ಕರ್ತನೆ ಕರಗಳನ್ನು ಅರ್ಪಿಸಿಕೊಳ್ತೇವೆ. ಅವರಿಗೆ ಹೋಗುವಾಗ ಕರ್ತನೆ ನಮ್ಮ ಜೀವಿತದ ಮೂಲಕ ನಿಮಗೆ ಹೆಚ್ಚಾಗಿ ಆಗುತ್ತೆ ನಮ್ಮ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಾ ಪ್ರಾರ್ಥನೆ ಒಬ್ಬನೇ ಒಡೆಯರ ರಕ್ಷಕನಾಗಿರುವಂತ ಯೇಸು ಹೆಸರಲ್ಲಿ ಬೇಡುತ್ತೇವೆ ತಂದೆ. ನಾವೆಲ್ಲ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ಅದೇ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರವನ್ನು ಮರೆತು. ಕರ್ತನ ಆಶೀರ್ವಾದವನ್ನು ವಿಶ್ವಾಸದಿಂದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆಯು ತಂದೆಯಾದ ದೇವರ ಅದ್ಭುತ ಪ್ರೀತಿಯು ಪರಿಶುದ್ಧಾತ್ಮನ ಅನ್ಯೋನ್ಯ ಕಾರ್ಯ ಪ್ರೇರೇಪಣೆ ಸಹವಾಸ ಸದಾ ನಮ್ಮೆಲ್ಲರೊಂದಿಗೆ ಬರದೇ ಇರುವಂತೆ ನಿನ್ನ ಮಕ್ಕಳೊಂದಿಗೆ ಈಗಲೂ ಯಾವಾಗಲೂ ಇರಲಿ. ಆಮೆನ್.